ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಆ ಎಷ್ಟು ಶ್ಲೋಕಗಳಾಯಿತು, ಮುಂದೆ ಹೋಗೋಣ. ಅದರ ತಾತ್ಪರ್ಯಕ್ಕೆ ಹೋಗೋಣ ಕೆಳಗಡೆ. ಹ್ಮ್ ತತ್ಕಾಲ ಮರಣ ವಿವಕ್ಷಾಯಾಮ್ ಅಗ್ನಿಜ್ಯೋತಿ ಜ್ಯೋತಿರ್ಧೂಮಾನಾಂ ಅಯೋಗಃ. ತತ್ಕಾಲ ಅಂದ್ರೆ ಅಲ್ಲಿ ಹೇಳಿದ ಉತ್ತರಾಯಣದ ಕಾಲ, ದಕ್ಷಿಣಾಯನದ ಕಾಲ, ಹೀಗೆ ಪ್ರಾಣವನ್ನ ಬಿಡುವುದು ಅಂತಾಗಿದ್ರೆ ಅಗ್ನಿ, ಜ್ಯೋತಿ, ಧೂಮ ಇವುಗಳೆಲ್ಲ ಅರ್ಥ ಇಲ್ಲದ್ದು ಅಂತಾಗ್ತಿತ್ತು. ಯಾಕೆಂದ್ರೆ ಅದು ಕಾಲವೇ ಅಲ್ಲ. ಅಗ್ನಿ ಒಂದು ಕಾಲ ಅಲ್ಲ, ಜ್ಯೋತಿ ಒಂದು ಕಾಲ ಅಲ್ಲ, ಧೂಮ ಒಂದು ಕಾಲ ಅಲ್ಲ. ಅಲ್ಲಿ ಕಾಲ ಅಂತ ಹೇಳುವ ಶಬ್ದಗಳು ಬಂದದ್ದು ಒಂದು ಅಹಸ್ಸು, ಶುಕ್ಲ, ಷಣ್ಮಾಸ, ಉತ್ತರಾಯಣ, ದಕ್ಷಿಣಾಯನ ಅಥವಾ ಕೃಷ್ಣ. ಇಷ್ಟು ಬಿಟ್ರೆ ಉಳಿದಿದ್ದು ಯಾವುದು ಕಾಲವೇ ಅಲ್ಲ. ಹಾಗಾಗಿ ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಅನ್ನುವ ಮಾತಾಗಲಿ, ಅಥವಾ ನೈತೆ ಶ್ರುತಿ ಪಾರ್ಥಜಾನನ್ ಅನ್ನುವ ಮಾತುಗಳಲ್ಲಿ ಹೇಳಿದ ಕಾಲದ ಬಗ್ಗೆ ಆಗಲಿ, ಅದು ಕಾಲವನ್ನ ಹೇಳಿದ ಮಾತುಗಳಲ್ಲಿ ಹೆಚ್ಚು ಶಬ್ದಗಳು ಕಾಲವನ್ನೇ ಬೋಧಿಸ್ತಾ ಇವೆ ಅನ್ನುವುದಕ್ಕೋಸ್ಕರ ಕಾಲ ಶಬ್ದವನ್ನ ಬಳಸಿದ್ದು ಹೊರತು, ಉತ್ತರಾಯಣದ ಕಾಲ, ದಕ್ಷಿಣಾಯಣದ ಕಾಲದಲ್ಲಿ ಸತ್ತವರಿಗೆ ಆ ತಿರುಗಿ ಬಾರದ ಊರು ಸಿಗುತ್ತೆ ಅಥವಾ ಮರಳಿ ಅವರು ಬರುವಂತಾಗುತ್ತೆ ಅಂತ ಉತ್ತರಾಯಣಕ್ಕೋ ದಕ್ಷಿಣಾಯನಕ್ಕೋ ಹೇಳಿದ್ದಲ್ಲ. ಶ್ಲೋಕದ ಮೇಲ್ನೋಟಕ್ಕೆ ಎಲ್ಲರೂ ಹಾಗೇ ಬರೆದದ್ದು. ಬಹಳ 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 ತುಂಬಾ ತುಂಬಾ ಇಂಟೆಲೆಕ್ಚುವಲ್ ಅಂತ ಅಂದುಕೊಂಡಂತಹ ಮಂದಿಯೂ ಕೂಡ ಈ ಶ್ಲೋಕದ ಮೇಲ್ನೋಟದ ತಾತ್ಪರ್ಯವನ್ನ ಬರೆದದ್ದೇನು ಅಂದ್ರೆ, ಉತ್ತರಾಯಣದ ಕಾಲದಲ್ಲಿ ಪ್ರಾಣ ಬಿಟ್ಟವರು ಊರ್ಧ್ವಗತಿಗೆ ಹೋಗ್ತಾರೆ, ದಕ್ಷಿಣಾಯಣದ ಕಾಲದಲ್ಲಿ ಪ್ರಾಣ ಬಿಟ್ಟವರು ಇವತ್ತಿಗೂ ಹಾಗೆ ಹೇಳೋರಿದ್ದಾರೆ. ಆದರೆ ಬಹಳ ಸೂಕ್ಷ್ಮವಾಗಿ ಆಚಾರ್ಯರ ದೃಷ್ಟಿ ಎಷ್ಟು ಸ್ಪಷ್ಟ ಮತ್ತು ಸೂಕ್ಷ್ಮ ಅಂದ್ರೆ, ಅಲ್ಲಿ ಅಗ್ನಿ, ಧೂಮ ಇದು ಯಾವ ಕಾಲ ಅಂದ್ರೆ, ಹೊಗೆ ಬಿದ್ದ ಕಾಲಕ್ಕೆ, ಮನೆಗೆ ಬೆಂಕಿ ಬಿದ್ದ ಕಾಲಕ್ಕೆ, ಅಥವಾ ಇನ್ಯಾವುದಾದ್ರೂ ಲೈಟ್ ಗೃಹ ಜ್ಯೋತಿ ಅಂತ ಯಾವ್ದೋ ಒಂದು ಯೋಜನೆ ಕೊಟ್ಟ ಕಾಲಕ್ಕೆ ಅವ್ನು ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಬಹುಶಃ ಕರೆಂಟ್ ಹೊಡೆದು ಸಾಯ್ತಾನೆ ಅನ್ಸುತ್ತೆ, ಬಹುಶಃ ಅದು ಮೋಕ್ಷಕ್ಕೆ ಹೋಗ್ಬೇಕು. ಅದು ಬಿಟ್ರೆ ಅಲ್ಲಿ ಕಾಲದ ಕಾಲವಾಚಕವಾದ ಶಬ್ದಗಳೇ ಇಲ್ಲ. ಅಂತ ಸಂದರ್ಭದಲ್ಲಿ ಅದನ್ನ ಹೇಗೆ ಆ ಹೇಗೆ ಆ ಕಾಲದ ಬಗ್ಗೆ ನೀವು ಡಿಸೈಡ್ ಮಾಡ್ತೀರಿ? ಯಾಕಂದ್ರೆ ಆ ಮೂರಕ್ಕೆ ಅಯೋಗ, ಸಂಬಂಧವೇ ಇಲ್ಲ ಕಾಲದ ಶಬ್ದದ ಜೊತೆಗೆ. ಅಥಯೋ ದಕ್ಷಿಣೆ ಪ್ರಮೀಯತೆ ಪಿತॄಣಾಮೇವ ಮಹಿಮಾನಂ ಗತ್ವಾ ಚಂದ್ರಮಸಃ ಸಾಯುಜ್ಯಂ ಸಲೋಕತಾಂ ಆಪ್ನೋತಿ. ಏತೋ ವೈ ಸೂರ್ಯ ಚಂದ್ರಮಸೋಹ ಮಹಿಮಾನೋ ಬ್ರಾಹ್ಮಣೋ ವಿದ್ವಾನ್ ಆ ಅಭಿಜಯತಿ ತಸ್ಮಾತ್ ಬ್ರಹ್ಮಣೋ ಮಹಿಮಾನಂ ಆಪ್ನೋತಿ. ಅಥಯೋ ದಕ್ಷಿಣೆ ಪ್ರಮೀಯತೆ. ಪ್ರಮೀಯತೆ ಅಂದ್ರೆ ದೇಹವನ್ನ ಬಿಡುವುದು. ಪಿತೃಣಾಮೇವ ಮಹಿಮಾನಂ ಗತ್ವಾ ಚಂದ್ರಮಸಃ ಸಾಯುಜ್ಯಂ ಸಲೋಕತಾಂ ಆಪ್ನೋತಿ. ಏತೌ ವೈ ಸೂರ್ಯಾಚಂದ್ರಮಸೋಃ ಚಂದ್ರಮಸೋಃ ಮಹಿಮಾನೋ ಬ್ರಾಹ್ಮಣೋ ವಿದ್ವಾನ್ ಅಭಿಜಯತಿ ತಸ್ಮಾತ್ ಬ್ರಹ್ಮಣೋ ಮಹಿಮಾನಮಾಪ್ನೋತಿ. ಎರಡೂ ಕೂಡ ಯೋಗಿಗಳ ದಾರಿಯೇ. ತತ್ರ ಚಾಂದ್ರಮಸಂ ಜ್ಯೋತಿ ಅನ್ನುವ ಮಾತನ್ನ ಹೇಳಿದ್ದನ್ನ ವೇದದ ಮಾತಿನ ಮೂಲಕ ಗಟ್ಟಿ ಮಾಡುತ್ತಾ ಇದ್ದಾರೆ. ಇದು ಬ್ರಹ್ಮನನ್ನ ಪಡೆಯುವುದರ ಬಗ್ಗೆ. ವಿದುಷೋ ದಕ್ಷಿಣಾಯನ ಮರಣೇಪಿ ಅಪುನರಾವೃತ್ಯ ಬ್ರಹ್ಮ ಪ್ರಾಪ್ತಿ ಶ್ರುತೇ. ಅಲ್ಲಿ ಈ ಶ್ಲೋಕಗಳಲ್ಲಿ ಏನ್ ಮಾತು ಬಂತ ಹೇಳಿ ಹಿಂದೆ? ನೈತೆ ಶ್ರುತಿ ಪಾರ್ಥಜಾನನ್ ದಕ್ಷಿಣಾಯನದಲ್ಲಿ ಷಣ್ಮಾಸ ದಕ್ಷಿಣಾಯನಂ ತತ್ರ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ ಅಂತ ಕಾಲದ ವಿಷಯವನ್ನೇ ಹೇಳುವುದಾಗಿದ್ರೆ, ಕಾಲದ ಸಂಗತಿಯನ್ನೇ ನಿರೂಪಣೆ ಮಾಡುವುದಾಗಿದ್ರೆ ಈ ಶ್ರುತಿಗೆ ಅರ್ಥ ಇಲ್ಲ ಅಂತ ಆಗ್ತಿತ್ತು. ಅದು ಕಾಲವನ್ನು ಹೇಳ್ತಿಲ್ಲ ಅಂತ ನಾವು ಅರ್ಥ ಮಾಡ್ಬೇಕಂದ್ರೆ, ಶಾಸ್ತ್ರದ ಸಮಗ್ರ ದರ್ಶನ ನೋಡಿ ಇಷ್ಟು ಶ್ರುತಿಗಳನ್ನ ಕೇವಲ ಸರಳವಾಗಿ ಈ ಗೀತೆ ಹೇಳಿ ಮುಗಿಸುತ್ತೆ. ಗೀತೆ ಸ್ಪಷ್ಟವಾಗಿ ಇದೆ, ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತದ್ದಷ್ಟೇ.
ಇಲ್ಲ ಅಂದ್ರೆ ಆಚಾರ್ಯರು ಇದೇ ಮಾತಿನಿಂದ ತೆಗೆದು ಹೇಳ್ತಾ ಇದಾರಲ್ಲ, ಅವ್ರು ಯಾವ್ದು ಹೊರಗಿನಿಂದ ಅರ್ಥ ಹೇಳ್ತಾ ಇಲ್ಲ. ನೋಡಿ ಅಲ್ಲಿ ಅಗ್ನಿ, ಜ್ಯೋತಿ, ಧೂಮ, ನೀವು ಸ್ವಲ್ಪ ತಲೆ ಖರ್ಚು ಮಾಡಿ ಓದಿ. ಯಾಕೆ ಮೇಲ್ನೋಟಕ್ಕೆ ಯಾರೋ ಒಬ್ರು ಹೇಳಿದ ಅರ್ಥವನ್ನೇ ನೀವು ತಲೆಯಲ್ಲಿ ಹಾಕೊಂಡು ಓದ್ತೀರಿ? ಶ್ಲೋಕದಲ್ಲಿ ಏನ್ ಹೇಳಿದೆ ಅಂತ ಒಂಚೂರು ಯೋಚನೆ ಮಾಡಿದ್ರೆ, ಕಾಲ ಅನ್ನುವ ಶಬ್ದಕ್ಕೆ ಅಗ್ನಿ ಅರ್ಥ ಅಲ್ಲ, ಧೂಮ ಅರ್ಥ ಅಲ್ಲ, ಜ್ಯೋತಿ ಅರ್ಥ ಅಲ್ಲ ಅಂತ ಇಷ್ಟು ಸ್ಪಷ್ಟ ಇರಬೇಕಾದ್ರೆ, ಕಾಲದಲ್ಲಿ ಸತ್ತವರಿಗೆ ಒಳ್ಳೇದಾಗುತ್ತೆ, ಈ ಕಾಲದಲ್ಲಿ ಸತ್ತವರಿಗೆ ಕೆಟ್ಟದಾಗತ್ತೆ ಅಂತ ಹೇಳಿ ಹೊರಟದ್ದಲ್ಲ. ಯಾಕಂದ್ರೆ ವೇದದ ಮಾತಿನಲ್ಲಿ ವಿರೋಧ ಇದೆ. ವೇದದ ಮಾತನ್ನು ಇದು ನಿರೂಪಣೆ ಮಾಡುತ್ತಾ ಇದೆ. ಏನು ಅಂತ, ದಕ್ಷಿಣ ಕಾಲದಲ್ಲಿ ದಕ್ಷಿಣಾಯನದ ಸಂದರ್ಭದಲ್ಲಿ ಯಾರು ಪ್ರಾಣವನ್ನು ಬಿಡ್ತಾನೋ ಅವನು ಪಿತೃಣಾಮೇಮ ಮಹಿಮಾನಂ ಗತ್ವ, ಪಿತೃಣಾಂ ತನ್ನ ಪೂರ್ವಜರ ಅಥವಾ ತನ್ನ ಪಿತೃದೇವತೆಗಳ ತನಗೆ ರಕ್ಷಣೆ ನೀಡುವ, ಅಂದ್ರೆ ಪ್ರೇತ ಜೀವಗಳಿಗೆ, ಪ್ರೇತ ಅಂದ್ರೆ ಕೆಟ್ಟ ಅರ್ಥದಲ್ಲಿ ಇಲ್ಲ ಶಬ್ದ, ಅದು ಶಾಸ್ತ್ರದಲ್ಲಿ ಪ್ರೇತ ಅಂದ್ರೆ ಶರೀರವನ್ನು ಸುಖವಾಗಿ ಬಿಟ್ಟು ಹೋದವ ಅಂತ ಅರ್ಥ. ಅವನು ಪಿತೃಗಳ ಮಹಿಮೆಯನ್ನ ಹೊಂದಿ ಚಂದ್ರಮಸನಲ್ಲಿ ನೆಲೆಸಿ, ಚಂದ್ರಮಸಃ ಸಾಯುಜ್ಯಂ ಅಂತಂದ್ರೆ ಚಂದ್ರನೇ ಆಗಿ ಅಂತ ಅರ್ಥ ಅಲ್ಲ, ಚಂದ್ರನ ಲೋಕದಲ್ಲಿ ಚಂದ್ರನ ಸನ್ನಿಧಾನದಲ್ಲಿ ನೆಲೆಸಿ ಸಲೋಕತಾಂ, ಅದಕ್ಕೆ ಆ ಶಬ್ದ ಮತ್ತೆ ಹಾಕಿದ್ರು, ಯಾರಾದ್ರೂ ಇವರು ಹೀಗೆ ಅರ್ಥ ಮಾಡ್ತಾರೆ ಅಂತ. ಸಲೋಕತಾಂ, ಅದೇ ಲೋಕದಲ್ಲಿ ವಾಸ ಮಾಡುವಂಥದ್ದನ್ನ ಆಪ್ನೋತಿ. ಈ ಇಬ್ರು ಕೂಡ ಯಾರು ಎರಡು ರೀತಿಯ ಸೂರ್ಯ ಮತ್ತು ಚಂದ್ರಮಸರಲ್ಲಿ ಇಬ್ಬರಲ್ಲೂ ಧ್ಯಾನ ಮಾಡುವವರು, ಧಾರಣೆ ಮಾಡುವವರು ಇಬ್ರು ಕೂಡ ಚಂದ್ರಮಸೋಹೋ ಮಹಿಮಾನವು, ಇಬ್ಬರ ಸೂರ್ಯಲೋಕಕ್ಕೆ ಹೋದಾಗ ಏನು, ಚಂದ್ರಲೋಕಕ್ಕೆ ಹೋದಾಗ ಏನು ಅಂತ ಇಬ್ಬರ ಬಗ್ಗೆಯೂ ತಿಳಿದವರು. ಮಹಿಮಾನೋ ಬ್ರಾಹ್ಮಣ, ಬ್ರಾಹ್ಮಣ ಅಂದ್ರೆ ತಿಳಿದವನು ಅಂತ ಅರ್ಥ. ಇಲ್ಲಿ ಜಾತಿವಾಚಕ ಶಬ್ದವೇ ಇಲ್ಲ. ವಿದ್ವಾನ್ ಅನ್ನುವ ಶಬ್ದವನ್ನ ಆ ಬ್ರಹ್ಮ ಅಣತಿ, ಈ ವೇದದ ಮಂತ್ರವನ್ನು ಯಾರು ತಿಳಿದಿದ್ದಾನೋ, ಮತ್ತೆ ಅದು ಬ್ರಾಹ್ಮಣ ಅಂತ ಅನ್ನೋದು ಮಂತ್ರ ಅನ್ನುವ ಅರ್ಥದಲ್ಲಿರುವ ಶಬ್ದ. ಇದು ಯಾರು ಈ ಮಂತ್ರವನ್ನ ತಿಳಿದಿದ್ದಾನೋ, ಬ್ರಾಹ್ಮಣ ವಿದ್ವಾನ್ ಅಭಿಜಯತಿ, ಅವನು ಗೆಲ್ತಾನೆ, ಈ ಸಂಸಾರದ ಚಕ್ರವನ್ನ ಗೆಲ್ತಾನೆ. ತಸ್ಮಾತ್ ಬ್ರಹ್ಮಣೋ ಮಹಿಮಾನಂ ಆಪ್ನೋತಿ, ಆ ಕಾರಣಕ್ಕಾಗಿಯೇ ಅವನು ಆ ದಕ್ಷಿಣಾಯನದ ಕಾಲದಲ್ಲಿ ಪ್ರಾಣ ಬಿಟ್ಟಿದ್ರು ಚಂದ್ರನ ಪಿತೃದೇವತೆಗಳ ಮಹಿಮೆಯನ್ನ ತಿಳಿದು ಚಂದ್ರನಲ್ಲಿ ನೆಲೆಗೊಂಡು ಆ ಗತಿಯ ಬಗ್ಗೆ ಸರಿಯಾಗಿ ಅರಿತವನಾದ್ರಿಂದಾಗಿ ಮುಂದೆ ಅವನು ಪರಮಾತ್ಮನನ್ನೇ ಹೊಂದುತ್ತಾನೆ. ಚಂದ್ರನ ಲೋಕದಲ್ಲಿ ಕೆಲವು ಕಾಲ ಇದ್ರೂ ಕೂಡ ಅಲ್ಲಿಂದ ವಾಪಸ್ ಬರುವುದಿಲ್ಲ. ಅವನ ಆ ಮಹಿಮೆಯನ್ನು ಇನ್ನೂ ಸ್ಪಷ್ಟವಾಗಿ ತಿಳಿದು ಅವನಿಗೆ ಅಲ್ಲಿಗೆ ಹೋಗುವ ಯೋಗ ಇತ್ತು, ಅವನ ದಾರಿ ಅಲ್ಲಿತ್ತು. ಆ ದಾರಿಯನ್ನು ಮುಗಿಸಿದ ಮೇಲೆ ಮತ್ತೆ ಮರಳಿ ಅವನು ಬ್ರಹ್ಮನ ಸ್ಥಾನವನ್ನ, ಬ್ರಹ್ಮಣೋ ಮಹಿಮಾನಂ ಆಪ್ನೋತಿ, ಪರಮಾತ್ಮನ ಮಹಿಮೆಯನ್ನ ಸರಿಯಾಗಿ ತಿಳಿದು ಆ ತಿಳಿದ ಜಾಗದ ವಿಶೇಷತೆಯ ಸೌಖ್ಯವನ್ನ ಆತ ಅನುಭವಿಸ್ತಾನೆ. ಇತಿ ವಿದುಷಃ ದಕ್ಷಿಣಾಯನ ಮರಣೆ ಅಪಿ, ಇಲ್ಲಿ ಕಾಲದ ಬಗ್ಗೆನೇ ಹೇಳಿದ್ವಿ. ಅಥಯೋ ದಕ್ಷಿಣೇ ಪ್ರಮೀಯತೆ, ಯಾಕೆಂದ್ರೆ ಕಾಲವನ್ನೇ ಹೇಳಿದ್ದು ಅಂತ ಆಚಾರ್ಯರು ಮತ್ತೆ ಸ್ಪಷ್ಟಪಡಿಸಿದ್ರು. ವಿದುಷಃ ದಕ್ಷಿಣಾಯನ ಮರಣೆ, ದಕ್ಷಿಣಾಯನ ಕಾಲದಲ್ಲಿ ಮರಣ ಹೊಂದಿದಾಗ್ಲೂ ಅಪುನರಾವೃತ್ಯ, ಮರಳಿ ಬರುವುದಿಲ್ಲ, ಅವನು ಬ್ರಹ್ಮಲೋಕವನ್ನ ಸೇರ್ತಾನೆ, ಬ್ರಹ್ಮ ಪ್ರಾಪ್ತಿ ಶ್ರುತೇಹೇ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅಲ್ಲಿ ದಕ್ಷಿಣಾಯನದ ಬಗ್ಗೆ ಮಾತಾಡಿದ್ದು ದಕ್ಷಿಣಾಯನದ ದೇವತಾ ಶಕ್ತಿಯಲ್ಲಿ ಪ್ರಾಣವನ್ನ ತೊರೆದವನು ಅಥವಾ ಅಲ್ಲಿಯೇ ಲಯ ಚಿಂತನೆ ಮಾಡಿದವನು ಅವನು ಮರಳಿ ಬರ್ತಾನೆ ಅಂತ. ದಕ್ಷಿಣಾಯನದ ಕಾಲದಲ್ಲಿ ಪ್ರಾಣ ಬಿಟ್ಟು ಅವನು ಮರಣ ಹೊಂದುತ್ತಾನೆ ಅಂದ್ರೆ ಮರಳಿ ಬರ್ತಾನೆ ಅನ್ನೋ ಅರ್ಥದಲ್ಲಿ ಹೇಳಲಿಲ್ಲ. ವಿದ್ವಾನ್ ಬ್ರಹ್ಮ ಸಮಾಪ್ನೋತಿ ಎತ್ತರ ಎತ್ತರ ಮೃತೋಪಿ ಸನ್, ಇನ್ನೊಂದು ತುಂಬಾ ಚಂದದ ಮಾತು, ಯಾವುದೇ ಕಾಲದಲ್ಲಿ ಅವನು ಸಾಯ್ಲಿ, ವಿದ್ವಾನ್ ಬ್ರಹ್ಮ ಸಮಾಪ್ನೋತಿ, ತಿಳಿದವನಾಗಿದ್ರೆ ಅವನು ಪರಮಾತ್ಮನನ್ನು ಹೊಂದಿಯೇ ಹೊಂದುತ್ತಾನೆ. ಎತ್ರ ಎತ್ರ ಮೃತೋಪಿ ಸನ್, ದಕ್ಷಿಣಾಯನದಲ್ಲಿ ಸಾಯಲಿ ಉತ್ತರಾಯಣದಲ್ಲಿ ಸಾಯಲಿ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುವಂತದ್ದು, ಅವರು ದಕ್ಷಿಣಾಯನದಲ್ಲಿ ದೇಹವನ್ನ ಬಿಟ್ಟದ್ದು. ಅಯ್ಯೋ, ಅವ್ರು ಯಾಕೆ ಅಷ್ಟೆಲ್ಲ ಯೋಗ ಜ್ಞಾನ ಇದ್ದವರು, ತಿಳಿದವರು, ದೇಹವನ್ನ ಸಹಜವಾಗಿಯೇ ಎಲ್ಲರ ಮುಂದೆಯೇ ತ್ಯಾಗ ಮಾಡಿದವರು, ತಮ್ಮ ಶರೀರವನ್ನ ಭಗವಂತನಿಗೆ ಕೊಡುವ ಯೋಚನೆ ಮಾಡಿದವರು,
ದಕ್ಷಿಣಾಯನದ ಕಾಲವನ್ನು ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ? ಅಂದ್ರೆ ಆಗ್ಲೂ ಅವ್ರು ಮೋಕ್ಷಕ್ಕೆ ಹೋಗ್ತೇನೆ ಅಂತ ವಿಶ್ವಾಸ ಇದ್ದದ್ರಿಂದಲೇನೆ ಹಾಗೇನೆ ಅವರು ದೇಹವನ್ನ, ಅಂದ್ರೆ ಅವರ ಮೋಕ್ಷ ಅಂದ್ರೆ ನಾನು ಹೇಳ್ತಾ ಇರೋದು ದೇಹವನ್ನ ಬಿಡುವುದರಲ್ಲಿಯೂ ಒಂದು ಕಾಲವನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ ಆದಾಗ ಅವರಿಗೆ ದಕ್ಷಿಣಾಯನದ ಕಾಲದಲ್ಲಿ ಯಾಕೆ ತ್ಯಾಗ ಮಾಡ್ಬೇಕಿತ್ತು, ಉತ್ತರಾಯಣದ ಕಾಲದಲ್ಲಿ ಮಾಡಿದ್ರೆ ಮುಗ್ದೋಗ್ತಿತ್ತಲ್ವಾ ಅಂತ ಹೀಗೆ ಯೋಚನೆ ಮಾಡಿ ಅವರಿಗೆ ದಕ್ಷಿಣಾಯನದಲ್ಲೂ ಪ್ರವೇಶ ಮಾಡಿದ್ರು ನನಗೆ ಏನೂ ತೊಂದರೆ ಆಗಲ್ಲ ಅಂತ ಗೊತ್ತಿತ್ತಾದ್ರಿಂದಾಗಿ ಅವರು ಆ ರೀತಿಯೇ ತನ್ನ ದೇಹದ ಆ ವಿಲೀನಗೊಳಿಸುವ, ವೃಂದಾವನದಲ್ಲಿ ವಿಲೀನಗೊಳಿಸುವ ಕಾರ್ಯಭಾರವನ್ನ ನಾವು ದಕ್ಷಿಣಾಯನದ ಸಂದರ್ಭದಲ್ಲಿ ಮಾಡಿದ್ದನ್ನು ನೋಡುತ್ತೇವೆ. ಆ ಹಿಂದೆ ಬನ್ನಿ ಶ್ಲೋಕ. ಎಲ್ಲಿದ್ದಾರೆ? ಮೇಲೆ ಮೇಲೆ ಮೇಲೆ. ಅಲ್ಲಲ್ಲ, ಶ್ಲೋಕ ಮೇಲೆ ಇದೆ. ಇನ್ನು ಕೆಳಗೆ, ಚೂರ್ ಕೆಳಗೆ 27ನೇ ಶ್ಲೋಕ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ. ಹಿಂದಿನ ಮಾತನ್ನ ಮತ್ತೆ ಗಟ್ಟಿ ಮಾಡುವುದಕ್ಕೆ ಹೇಳಿದ್ರು. ತಾಕ್ನಾ ಮಧ್ಯಂಧಿನೇನಾಥ ಶುಕ್ಲೇನಾಥ ಚ ಪೂರ್ಣಿಮಾ ಸ್ವವಿಶ್ವಾಚಾಯನೇನಾಸೌ ಪೂಜಿತ ಕೇಶವಂ ರಜೇತ್. ಕೇಶವನನ್ನ ಸೇರ್ತಾನೆ ಅನ್ನುವ ಮಾತು ಬಂತು. ಅಂದ್ರೆ ಎರಡು ಮುಖಗಳ ಚಿಂತನೆಯನ್ನು ಕೊಟ್ರು. ಆ ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ನಯೇತೆ ಶ್ರುತಿ ಪಾರ್ಥ ಜಾನನ್, ಪಾರ್ಥ ಅಂತ ಸಂಬೋಧನೆ. ಯೋಗಿ ಈ ರೀತಿಯಾದ ಎರಡು, ಶ್ರುತಿ ಅಂದ್ರೆ ದಾರಿಗಳು ಅಂತ ಅರ್ಥ. ಈ ಎರಡು ತರದ ದಾರಿಗಳನ್ನ ಸರಿಯಾಗಿ ತಿಳಿದವನು ಯೋಗಿ, ಅವನು ಮೋಹಕ್ಕೆ ಒಳಗಾಗುವುದಿಲ್ಲ. ಅಂದ್ರೆ ಮುಂದೆ ಮತ್ತೆ ದಾರಿ ತಪ್ಪುವ ಪ್ರಸಂಗ ಇಲ್ಲ, ಅವನಿಗೆ ಅವ್ಯವಸ್ಥೆ ಆಗುವ ಸಂದರ್ಭ ಇಲ್ಲ. ತಸ್ಮಾತ್ ಸರ್ವೇಷು ಕಾಲೇಶು, ಅದರಿಂದಾಗಿ ಯಾವಾಗ್ಲೂ ಭಗವಂತನ ಎಚ್ಚರದೊಂದಿಗೆನೇ ಬದುಕನ್ನ ನಡೆಸಬೇಕು. ಜೀವನ ಪೂರ್ತಿ ಭಗವಂತನ ಸ್ಮರಣೆ ಮಾಡುತ್ತಾ ಇದ್ರೆ ಆವಾಗ ತತ್ಕಾಲದಲ್ಲಿ ಭಗವಂತನ ಎಚ್ಚರ ಬರುವುದರ ಜೊತೆಗೆ ಆ ದೇವತೆಗಳಲ್ಲಿ ನಮ್ಮ ಜೀವವನ್ನ ಲಯ ಚಿಂತನೆ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಆ ದೇವತೆಗಳ ಸ್ಮರಣೆ ಆಗುತ್ತೆ. ಏನು ಅವರನ್ನು ಕರೆದು ಕೂಡಿಸಿ ಪೂಜೆ ಮಾಡಿ ನಮ್ಮನ್ನ ಅವರಲ್ಲಿ ಕೊಟ್ಟು ಇಲ್ಲ, ಮಾನಸಿಕ ಲಯ ಚಿಂತನೆ ಅನ್ನೋದು ಏನು ಮಹಾ ದುರವಸ್ಥೆ ಆಗುವಂತಷ್ಟು ಕಷ್ಟದ ಕೆಲಸ ಅಲ್ಲ. ನಮಗೆ ಆ ಎಚ್ಚರ ಬರಬೇಕು, ಆ ದೇವತೆಗಳ ಸ್ಮರಣೆ ಆಗ್ಬೇಕು. ಅಗ್ನಿ, ಜ್ಯೋತಿ ಶಬ್ದನ ವಾಚ್ಯನಾದ ಅರ್ಚಿ, ಆಮೇಲೆ ಹಗಲಿನ ದೇವತೆ, ಇವರಲ್ಲಿ ನಾವು ನಮ್ಮ ಮನಸ್ಸನ್ನ ಇರಿಸಿ ಆ ದೇವತೆಗಳಲ್ಲಿ ನನ್ನನ್ನು ನಾನು ಒಪ್ಪಿಸ್ತಾ ಇದ್ದೇನೆ, ಅವರನ್ನ ನಾನು ಸ್ಮರಿಸಿ ಬೆಳಕಿನ ದಾರಿಯಲ್ಲಿ ಪ್ರವೇಶ ಮಾಡಿ ಭಗವಂತನಿಗೆ ನನ್ನನ್ನು ಒಪ್ಪಿಸಿಕೊಳ್ತಾ ಇದ್ದೇನೆ ಅಂತ ಚಿಂತನೆ ಮಾಡುವುದಕ್ಕೋಸ್ಕರ ಈ ಎರಡು ದಾರಿಗಳ ಬಗ್ಗೆ ಸರಿಯಾಗಿ ತಿಳಿದು ನಿರಂತರ ಭಗವಂತನ ಸ್ಮರಣೆಯಲ್ಲಿ ಇರುವುದು ಅಂತ ಆದಾಗ ನಮಗೆ ಈ ಯೋಗಿ ನ ಕಶ್ಚನ ಮುಹ್ಯತಿ, ನ ಮುಹ್ಯತಿ, ಮೋಹಕ್ಕೊಳಗಾಗುವುದಿಲ್ಲ, ತಪ್ಪು ದಾರಿ ಹಿಡಿಯುವುದಿಲ್ಲ, ಅಸಂಬದ್ಧ ಚಿಂತನೆ ಮಾಡುವುದಿಲ್ಲ, ಲೋಕದ ಬಗ್ಗೆ ರೇಜಿಗೆ ಬರುವುದಿಲ್ಲ, ಅಥವಾ ಲೋಕದಲ್ಲಿ ಆಗ್ತಾ ಇರುವ ಅನರ್ಥಗಳ ಬಗ್ಗೆ ಅವರ ಬಗ್ಗೆ ದ್ವೇಷ, ಅಸೂಯೆ, ಸಿಟ್ಟು, ಸೆಡವು ಇತ್ಯಾದಿಗಳು ಯಾವುದು ಉಂಟಾಗುವುದಿಲ್ಲ. ನಾವು ಅವರವರು ಏನೇನ್ ಮಾಡ್ತಿದ್ದಾರೋ ಅಂದ್ರೆ ತಾಳ್ಮೆಯಿಂದ ಎಲ್ಲವನ್ನೂ ಒಬ್ಬ ಸ್ಪೆಕ್ಟೇಟರ್ ಆಗಿ, ಯಾಕೆಂದ್ರೆ ನಾವು ಸೃಷ್ಟಿ ಮಾಡಿದ್ದು ಅಲ್ಲ ಈ ಅವ್ಯವಸ್ಥೆಯನ್ನ, ಈ ಅವ್ಯವಸ್ಥೆಯನ್ನು ಪರಿಹಾರ ಮಾಡ್ಲಿಕ್ಕೆ ಹುಟ್ಟಿದವರು ಅಲ್ಲ, ನಾವೇನು ಅವತಾರ ಪುರುಷರು ಅಲ್ಲ. ನಮ್ಮ ಬದುಕಿನ ಸುತ್ತ ಯಾರಿಗಾದ್ರೂ ತೊಂದರೆ ಆಗದಂತೆ ನಾವು ಬದುಕೋಣ ಅಂತ ಯೋಚಿಸಬಹುದತ್ತೆ, ಅಷ್ಟೇ ಹೊರತು ಜಗತ್ತಿಗಾದ ಎಲ್ಲರ ತೊಂದರೆಯನ್ನು ಪರಿಹರಿಸ್ಲಿಕ್ಕೆ ಬರ್ತೇನೆ ಅನ್ನುವಷ್ಟು ದೊಡ್ಡ ವ್ಯಕ್ತಿತ್ವ ನಮಗಿಲ್ಲ. ಅದರಿಂದಾಗಿ ದೇವರ ಸ್ಮರಣೆ ಮಾಡ್ತಾ ನೀನೆಲ್ಲವನ್ನ ಎಲ್ಲವನ್ನು ಮಾಡುವ ದೇವತೆಗಳೇ ನಾವು ಮಾಡ್ತೀವಿ ಅಂತ ಹಮ್ಮಿನಿಂದ ಬರಲ್ಲ ಅವರು. ಅವ್ರು ಎಲ್ಲಾ ಮಾಡುವವರೇ ದೇವರ ಹತ್ರ ನೀನೇ ಎಲ್ಲ ಮಾಡಿದ್ದು ಅಂತ ಒಪ್ಪಿಸ್ತೇವೆ. ಅಂಥದ್ರಲ್ಲಿ ನಾವೇನೋ ಮಧ್ಯದಲ್ಲಿ ನಿಂತು ನೋಡಿ ಜಗತ್ತಲ್ಲಿ ಏನೇನು ಅನರ್ಥ ಆಗ್ತಾ ಇದೆ ಇದನ್ನೆಲ್ಲ ಸರಿ ಮಾಡಿಬಿಡ್ಬೇಕು ಅಂತ ನಾವು ಸ್ವಲ್ಪ ತಲೆ ಮೇಲೆ ಭಾರ ಹಾಕೊಳ್ಳೋದು ಹೆಚ್ಚಾದಷ್ಟು ನಮ್ಮ ಸಾಧನೆಯೇ ಕುಂಠಿತಗೊಳ್ಳುತ್ತೆ ಮತ್ತು
ನಾವೇ ಯಾರ ಬಗ್ಗೆ ಎಷ್ಟೆಷ್ಟು ಬೇಜಾರು ದ್ವೇಷ ಮಾಡ್ಕೋತೀವೋ ಅಷ್ಟಷ್ಟು ನಮ್ ಶಕ್ತಿ ಹ್ರಾಸಾಗಿ ನಾವು ಸಾಧನೆಯ ಮಾರ್ಗದಲ್ಲಿ ಹೋಗುವುದರಲ್ಲಿ ಸೋಲ್ತೇವೆ, ಅಥವಾ ನಮಗೆ ಅವ್ಯವಸ್ಥೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದಾಗಿ ಯಾರಿಗೆ ಈ ಎರಡು ದಾರಿಗಳ ಬಗ್ಗೆ ಗೊತ್ತಿದೆ, ಒಂದು ಮರಳಿ ಬರುವ ದಾರಿ, ಒಂದು ಮರಳಿ ಬಾರದ ದಾರಿ, ಎರಡೂ ಗೊತ್ತಿರೋದ್ರಿಂದ ಎರಡೂ ದಾರಿಗಳು ಕೂಡ ಅವನನ್ನ ಅಯೋಗ್ಯ ಅಂತ ತಿಳಿಸ್ಲಿಕ್ಕೆ, ಅಂದ್ರೆ ಒಂದು ವಾಪಸ್ ಬರ್ತಾನೆ ಅಂದ್ರೆ ಅಯೋಗ್ಯ ಅಂತ ಹೇಳಲಿಕ್ಕೆ ಮಾಡಿದ್ದಲ್ಲ. ಅವನ ಪ್ರಾರಬ್ಧ ಕ್ರಮ ಬಾಕಿ ಇರುವುದರಿಂದಾಗಿ ಅವನು ಮತ್ತೆ ಮರಳಿ ಬರ್ಲೇಬೇಕಾಗತ್ತೆ, ಬರ್ತಾನೆ. ಅದು ಅವನಿಗೆ ಗೊತ್ತೂ ಇರುತ್ತೆ, ಅವನದ್ರ ಬಗ್ಗೆ ವ್ಯಥೆನೂ ಪಡುವುದಿಲ್ಲ. ಅಂದ್ರೆ ಕೆಲವೊಮ್ಮೆ ನಮ್ಗೆ ಗೊತ್ತಾಗುತ್ತೆ, ಇಲ್ಲ ಇಲ್ಲಿಗೆ ಮುಗ್ದಿಲ್ಲ. ಕೆಲವರಿಗೆ ಅನ್ನಿಸೋದುಂಟು, ನಾನು ನನ್ನ ಜೀವಮಾನ ಸಾಕು, ಇದಕ್ಕಿಂತ ಹೆಚ್ಚು ನಾನು ಇನ್ನು ಜೀವನದಲ್ಲಿ ಯಾವತ್ತೂ ಕೂಡ ಯಾವುದೇ ಬಂಧನವನ್ನು ಒಪ್ಪಿಕೊಳ್ಳುವುದಿಲ್ಲ, ನಾನು ಯಾವುದೇ ರೀತಿಯಾದ ಸಂಗತಿಗಳಿಗೆ ನನ್ನನ್ನ ಒಪ್ಪಿಸಿಕೊಳ್ಳುವುದಿಲ್ಲ, ನನಗೆ ಸಾಕಾಗಿದೆ, ಈ ಜೀವನ ಸಾಕಾಗಿದೆ. ಅಂದ್ರೆ ಸಾಕಾಗಿದೆ ಅಂದ್ರೆ ಏನು, ಮನೆಯ ಗಲಾಟೆಯಿಂದ ಸಾಕಾಗಿದೆ, ಅಷ್ಟು ಜೀವನ ಏನು ನೋಡೇ ಇಲ್ಲ. ನಾವು ಅಷ್ಟಕ್ಕೇನೆ ಸಾಕಪ್ಪ ದೇವರೇ ನನ್ನ ನಿನ್ನ ಹತ್ರ ಕರ್ಕೊಂಡ್ಬಿಡು. ಕೆಲವರೆಲ್ಲ ಕೊನೆಯ ಕಾಲದಲ್ಲಿ ದೇವರ ಹತ್ರ ಬೇಡುದುಂಟು, ದೇವರೇ ಆ ಶ್ಲೋಕ ನೆನಪಾಗುತ್ತೆ, ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತ. ಹೌದದು ಪ್ರಾರ್ಥನೆ ಕರೆಕ್ಟೇ, ತಪ್ಪೇನಲ್ಲ. ಆದ್ರೆ ಆ ಪ್ರಾರ್ಥನೆಯ ಹಿಂದೆ ಇರ್ಬೇಕಾದದ್ದು ಕೇವಲ ನನಗೆ ದೇಹಕ್ಕೆ ಕಷ್ಟ ಆಗ್ತಾ ಇದೆ, ಆದ್ರಿಂದಾಗಿ ನನ್ನನ್ನ ಅಥವಾ ನನ್ನ ಬಂಧುಗಳು ನನ್ನನ್ನೆಲ್ಲ ಬರೀ ಆಸ್ತಿಗೋಸ್ಕರ ಇಷ್ಟೆಲ್ಲ ವಿಶ್ವಾಸ ತೋರಿಸ್ತಿದ್ದಾರೆ, ಅದ್ರ ಒಳಗಿನಿಂದ ಎಲ್ರಿಗೂ ನಾನು ಸಾಯ್ಲಿ ಅಂತಾನೆ ಇದೆ ಅನ್ನೋದೆಲ್ಲ ಗೊತ್ತಾದಾಗ ಉಂಟಲ್ಲ, ಜೀವನದಲ್ಲಿ ಮತ್ತೆ ಇನ್ನೊಮ್ಮೆ ಹುಟ್ಟಿ ಬರಬಾರದು ಅಂತ ಅನ್ನಿಸುವಷ್ಟೆಲ್ಲ ವ್ಯಥೆ ಉಂಟಾಗಿ ನಾವು ದೇವರ ಹತ್ರ ಕೆಲವೊಮ್ಮೆ ಕೇಳುವುದುಂಟು. ಅದು ನಮಗೆ ನೋವಿನ ಹತಾಶೆಯಿಂದ ಕೇಳುವುದು ಬಿಟ್ರೆ, ನಿಜವಾಗಿಯೂ ಆ ಜೀವನದ ಇತಿಮಿತಿಗಳನ್ನ ಅರಿತು ಇದರ ಬಗ್ಗೆ ನಿಸ್ಪೃಹವಾದ ಭಾವದಿಂದ, ಯಾರ ಬಗ್ಗೆಯೂ ದ್ವೇಷವೂ ಇಲ್ಲ, ಯಾರ ಬಗ್ಗೆಯೂ ಕೂಡ ವಿಶೇಷವಾದ ಮೋಹವೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಅದು ಸಾತ್ವಿಕವಾಗಿ ಭಗವಂತನ ಕಿವಿಗೆ ಬಿದ್ದು ಅದು ಕನ್ಸಿಡರ್ ಆಗತ್ತೆ. ಇವರಿಗೆ ಸ್ಯಾಂಕ್ಷನ್ ಮಾಡೋಣ, ಇವ್ರಿಗೆ ಕೊಡ್ಬೇಕಾದನ್ನ ಕೊಡೋಣ ಅಂತ ಆಗುತ್ತೆ. ನಾವು ಕೇಳ್ತಾ ಇರೋದು ಇವ್ರು ಮಾಡೋ ಅವ್ಯವಸ್ಥೆ ನೋಡಿ ಇವ್ರ ಮೇಲೆ ಕೋಪದಿಂದ, ಇವ್ರ ಜೊತೆಗೆ ಇರ್ಲಿಕ್ಕೆ ಆಗುದಿಲ್ಲ ಅನ್ನುವ ಕಷ್ಟದಿಂದ, ವ್ಯಥೆಯಿಂದ, ಅವರ ಸ್ವಾರ್ಥದಿಂದ ರೇಜಿಗೆಗೊಂಡು ನಾವು ಅದರಿಂದಾಗಿ ಜಗತ್ತಿನ ಬಗ್ಗೆ ರೇಜಿಗೆಗೊಳ್ಳುವುದು ತಪ್ಪೆ. ಯಾಕೆಂದ್ರೆ ಅದು ಕೂಡ ಭಗವಂತನ ಸೃಷ್ಟಿ. ನಾವು ಒಂದನ್ನ ದ್ವೇಷಿಸ್ತೇವೆ ಅಂದ್ರೆ ಅದು ಇನ್ನೊಂದು ಕಡೆಗೆ ನಮ್ಮನ್ನು ಗೊತ್ತೇ ಇಲ್ಲದ ಹಾಗೆ ಎಳ್ಕೊಂಡು ಹೋಗುತ್ತೆ. ಎಲ್ಲವೂ ಜೀವನದಲ್ಲಿ ಆಗ್ಬೇಕಾದ್ದೇ ಆಗುತ್ತೆ, ಆಗ್ಬೇಕಾದ್ದನ್ನೇ ದೇವರು ಸೃಷ್ಟಿ ಮಾಡಿದ್ದಾನೆ. ಅವನು ಯಾವತ್ತೂ ಕೂಡ ಯಾವುದೇ ಸೃಷ್ಟಿ ಮಾಡಿದ್ರ ಹಿಂದೆ ತನಗೆ ವ್ಯಕ್ತಿಗತವಾಗಿ ಲಾಭ ಇದೆ ಅಂತಾಗ್ಲಿ ಅಥವಾ ತನ್ನ ವಿರುದ್ಧ ಇದ್ದವರನ್ನ ಹಣಿಯುವುದಕ್ಕಾಗ್ಲಿ ಈ ಜಗತ್ತಿನ ಸೃಷ್ಟಿಯನ್ನ ಮಾಡಿಲ್ಲ. ಆದ್ರಿಂದಾಗಿ ನಾವು ಆ ಎಚ್ಚರದೊಂದಿಗೆ ಜಗತ್ತಿನ ಇತಿಮಿತಿಗಳನ್ನ ಅರಿತುಕೊಳ್ಬೇಕು. ಅಂಥವನು ಯೋಗಯುಕ್ತೋ ಭವ ಅರ್ಜುನ, ಅಂಥವನು ಭಗವಂತನ ಪ್ರಜ್ಞೆಯನ್ನು ಪಡೀತಾನೆ. ತಸ್ಮಾತ್ ಸರ್ವೇಷು ಕಾಲೇಶು. ಹಾಗಾಗಿ ಉತ್ತರಾಯಣ ಕಾಲ ದಕ್ಷಿಣಾಯನ ಕಾಲ ಅಂತ ಅದರಲ್ಲಿ ವಿಭಾಗ ಇಟ್ಕೊಳ್ಳಿಕ್ಕಿಲ್ಲ. ಸರ್ವೇಷು ಕಾಲೇಶು ಯೋಗಯುಕ್ತ, ಈ ಉಪಾಯವನ್ನ ತಿಳಿದವನಾಗಿ, ಎರಡು ದಾರಿ ಇದೆ, ಅಲ್ಲಿ ಭಗವಂತ ನಮ್ಮನ್ನ ಆ ಕರೆದೊಯ್ಯಲಿಕ್ಕೆ ಸಿದ್ಧನಾಗಿರ್ತಾನೆ. ಎಷ್ಟು ಸಾವಿರ ಕೋಟಿ ಜೀವಗಳು ಒಟ್ಟಿಗೆ ಪ್ರವೇಶ ಮಾಡಿದ್ರು ಅಷ್ಟು ರೂಪಗಳಿಂದ ಭಗವಂತ ಆ ಬೆಳಕಿನ ರೂಪದಲ್ಲಿ ಅವರನ್ನ ಕರ್ಕೊಂಡು ಹೋಗುವನಾದ್ರಿಂದಾಗಿ ನಮಗೆ ಅಯ್ಯೋ ನಾವು 5-6 ಜನ ಒಟ್ಟೊಟ್ಟಿಗೆ ಹೋಗ್ಬಿಟ್ರೆ ಪಾಪ ದೇವರಿಗೇನು ಅವನನ್ನ ಕರ್ಕೊಂಡು ಹೋಗ್ಬೇಕು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಕಷ್ಟ ಆಗತ್ತೆ ಅಂತ ಯೋಚಿಸ್ಬೇಕಾದ ಅಗತ್ಯ ಇಲ್ಲ. ಎಲ್ಲ ಕಾಲದಲ್ಲಿ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಯಾವ ಕಾಲದಲ್ಲಿ ಜೀವ ಉತ್ಕ್ರಮಣ ಆಗುವುದಕ್ಕೋಸ್ಕರ ಸಿದ್ಧವಾಗಿದೆ ಅಂತ. ನಾವು ನಿರಂತರ ಆ ಒಳಗಿನಿಂದ ಸಿದ್ಧತೆ ಇದ್ರೆ ಪ್ರಯಾಣಕ್ಕೆ, ಪ್ರಕೃಷ್ಟ ಯಾನಕ್ಕೆ ಯಾವ ಕಾಲವೂ ಆಗಿರ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಆದ್ರಿಂದಾಗಿ ಅಂತಹ ಒಂದು ದೀನ ಅವಸ್ಥೆಗೆ ಹೋಗಿ ಅವ್ಯವಸ್ಥೆ ಪಡುವುದರ ಮೊದಲೇ ಮಾನಸಿಕವಾಗಿ ಅಂತದ್ದೊಂದು ಸಿದ್ಧತೆ ಇಟ್ಕೊಂಡಿದ್ರೆ, ಒಬ್ರು ಯಾವಾಗ್ಲೂ ಮಾತಾಡ್ತಾ ಹೇಳ್ತಿದ್ರು, ತುಂಬಾ ಒಂದು 40 ವರ್ಷದಿಂದ ಅವರು ಕೇಳ್ತಾನೇ ಬಂದಿದ್ದಾರೆ ಒಳ್ಳೆ ಸಂಗತಿಗಳನ್ನ, ಎಲ್ಲಾ ಕಡೆಗೂ ತುಂಬಾ ದೊಡ್ಡ ವ್ಯವಹಾರಸ್ಥ. ಅವರಿಗೆ ತುಂಬಾ ಜೀವನದಲ್ಲಿ ಅನುಕೂಲರಾಗಿದ್ದವ್ರು ಇಬ್ರು, ಒಂದು ತಾಯಿ ಒಂದು ತಮ್ಮ. ತಮ್ಮ ಸಿಕ್ಕಾಪಟ್ಟೆ ವಿಚಿತ್ರ ವ್ಯಕ್ತಿ, ಯಾರನ್ನು ಹೊಂದ್ಕೊಳ್ಳೋನಲ್ಲ, ಆದ್ರೆ ಇವ್ರನ್ನು ಬಹಳ ಹೊಂದ್ಕೊಳ್ತಿದ್ದ, ಇವ್ರೇನ್ ಹೇಳಿದ್ರು ಮಾಡ್ತಿದ್ದ. ಅವರಿಬ್ರು ಕೂಡ ಅವರು ಪ್ರಾಣ ತೆತ್ತ ಮೇಲೆ ಸುಮಾರೊಂದು ತಾಯಿ ಹೋಗಿ ಒಂದು 20, ತಮ್ಮ ಹೋಗಿ ಒಂದು 10 ವರ್ಷ ಆಗಿದ್ರು ಕೂಡ ಅವರು ಹೇಳ್ತಿದ್ರು, ನನಗೆ ಆ ವ್ಯಥೆಯನ್ನ ಕಳ್ಕೊಳ್ಳಿಕ್ ಆಗ್ತಿಲ್ಲ, ನನಗೆ ಜಗತ್ತಲ್ಲಿ ದುಡ್ಡು ಹೋಗಿ ನಾನು ಬೀದಿಗೆ ಬಂದ್ರು ನಂಗೆ ದುಃಖ ಆಗಲ್ಲ, ಆದ್ರೆ
ನಾನು ನಂಗೆ ತಮ್ಮನ ನೆನಪಾದಾಗ ಆ ದಿನಕ್ಕೆ ಹೋಗ್ತೇನೆ. ಅದು ಒಂದು ಜ್ವರ ಬಂದು ಬೆಳಿಗ್ಗೆ ಒಂದು 9 ಗಂಟೆ ಸೇರಿದ್ರೆ ಮಧ್ಯಾಹ್ನ 12 ಗಂಟೆಗೆ ದೇಹ ಹೊರಗೆ ಬಂತು ಅಷ್ಟೇ. ಅಲ್ಲಿಗಿಂತ ಹಿಂದೆ ತುಂಬಾ ಚೆನ್ನಾಗಿದ್ದು, ಆ ಎಲ್ಲೋ ದೂರದ ದೇಶದಿಂದ ಬಂದವರು ಮಾತಾಡಿಸಿ ಹೋಗ್ಬೇಕು ಅಂತ ಬಂದದ್ದು. ಅಂದ್ರೆ ಅಷ್ಟೇ, ಕಣ್ಣ ಮುಂದೆನೆ 2-3 ಗಂಟೆಯಲ್ಲಿ ದೇಹವನ್ನ ತೊರೆದದ್ದು. ಅದು ತಾಯಿದ್ದು ಹಾಗೇನೆ, ಅವರಿಗೆ ಚಿಕ್ಕಂದಿನದೆಲ್ಲ ಸಂಸ್ಕಾರ ಕೊಟ್ಟದ್ದು ಆ ಎಲ್ಲ ತಾಯಿಯಿಂದಲೇನೆ ಅವರಿಗೆ ಇವತ್ತಿಗೆ ನಾವೇನಾದ್ರೂ ಒಂದು ಒಳ್ಳೆ ಸ್ಥಾನದಲ್ಲಿದ್ದೇವೆ ಅಂದ್ರೆ ಅವರ ತ್ಯಾಗ ಅಂತ ನೆನಪಿಸ್ಕೊಂಡು, ಈಗ್ಲೂ ಆ ನೋವಿನಿಂದ ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ ನನಗೆ. ಆ ದಿವಸದಲ್ಲಿ ಎಷ್ಟು ನೋವಾಯ್ತೋ ಅದೇ ನೋವು ಇವತ್ತಿಗೂ ಆಗುತ್ತೆ ಅಂತ ಹೇಳ್ಕೊಂಡು ಆ ಬೇಸರ ವ್ಯಕ್ತಪಡಿಸ್ತಾರೆ. ಅಂದ್ರೆ ಆ ಮನಸ್ಸಿಗೆ ಕೆಲವೊಂದನ್ನ ನಾವು ಮೊದ್ಲಿಂದ ಹೇಳದೇ ಇದ್ದಿದ್ರೆ, ಅಂದ್ರೆ ಜೀವನದಲ್ಲಿ ಒಂದು ಬರುವುದು ಅಂದ್ರೆ ಅದು ಒಂದು ಹೋಗ್ಲಿಕ್ಕೆ ಬರುವುದು ಅನ್ನೋದು ನಾವು ಹೇಳದೆ ಅದನ್ನ ಅಪ್ಪಿಕೊಂಡಾಗ, ನಾನು ಅವ್ರ ಹತ್ರ ಹೇಳಿದ್ದೆ, ಯಾವಾಗ ಒಂದು ವಸ್ತುವಿನ ಬಗೆಗೆ ಅದು ಬರುವಾಗ ಅದರ ಶಾಶ್ವತ ಸಂಬಂಧವನ್ನ ನಾವು ಕಲ್ಪಿಸಿಕೊಂಡು ಅದರ ಜೊತೆಗೆ ಬಾಳ್ತೇವೋ, ಮತ್ತು ಅದನ್ನ ಬಿಟ್ಟು ಬದುಕುವ ಕಲ್ಪನೆಯೇ ನಾವು ಯಾವತ್ತೂ ಒಂದ್ಸರ್ತಿಯೂ ಕಲ್ಪಿಸ್ಕೊಳ್ಳಿಲ್ಲ, ಅದರಿಂದಾಗಿ ಆ ಅದು ಈ ತರ ಮತ್ತೆ ಮತ್ತೆ ನಮ್ಮನ್ನ ಕಾಡುತ್ತೆ. ನಂಗೆ ಗೊತ್ತಿದೆ ಆಚಾರ್ಯರೇ, ನನಗೆ ಆಮ್, ಇದು ನನ್ನನ್ನ ಎಲ್ಲೋ ಎಳ್ಕೊಂಡು ಹೋಗುತ್ತೆ. ನಾನು ಕೂಡ ಒಂದು ದಿವಸ ಹೋಗ್ಲಿಕ್ಕಿದೆ. ನಂಗೆ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ಭಯ ಇಲ್ಲ. ಆದ್ರೆ ಆ ವ್ಯಥೆಯನ್ನ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ. ಅಂದ್ರೆ ಇದು ಮೋಹವೇ ಮತ್ತೆ. ಅಂದ್ರೆ ಆ ನಮಗೆ ಏನೇನೋ ಅನುಕೂಲ ಆಗ್ತಾ ಇತ್ತಲ್ವಾ, ಆ ಯಾವ ಅನುಕೂಲವೂ ಈಗಿಲ್ಲ ಅಂತ ಒಂದು. ಮತ್ತೊಂದು, ಅಂತಹ ವ್ಯಕ್ತಿತ್ವದ ಜೊತೆಗಿದ್ದಾಗ ನಮಗೊಂದು ಸೇಫ್ಟಿ ಇರ್ತಿತ್ತು. ಅವರು ನಮಗೆ ಒಳ್ಳೆ ಮಾತುಗಳನ್ನು ಹೇಳ್ತಿದ್ರು, ನಮಗೆ ಬೇಕಿರುವ ಕೆಲಸಗಳನ್ನು ಮಾಡಿಕೊಡ್ತಿದ್ರು, ಮತ್ತೆ ನಮ್ಗೆ ಅಂತಹ ಉಪಕಾರ ಮಾಡಿದವರು, ಆ ಉಪಕಾರ ಮಾಡಿದವರ ಎಷ್ಟೋ ತರದ ಆ ಸಂಗತಿಗಳು ಈಗ ನಮಗೆ ಬೇಕು ಅಂತ ಅನ್ಸಿದಾಗ ಅಂತವ್ರು ಯಾರು ನಮ್ಮ ಸುತ್ತ ಇಲ್ಲ ಅಂತಂದಾಗ, ಈಗ ಕಾಣುವರೆಲ್ಲರೂ ತಮ್ಮ ಹತ್ರ ಇರುವ ಸಂಪತ್ತು, ತಮ್ಮ ಹತ್ರ ಇರುವ ಆ ನೇಮಿಗೋ ಫೇಮಿಗೋ ಬರ್ತಾರೆ ಅಂತ ಗೊತ್ತಾಗತ್ತಲ್ವಾ. ಆಗ ಅವರಿಷ್ಟು ನಿಸ್ವಾರ್ಥವಾಗಿ, ಅದಕ್ಕೆ ಇನ್ನು ಕೆಲವು ಕಾರಣ ಇರ್ಬೋದು. ಅವರು ಚೆನ್ನಾಗಿ ನಮ್ಮನ್ನು ಪ್ರೀತಿಸ್ತಾ ಇರುವಾಗ ನಾವು ಅವರ ಪ್ರೀತಿಯನ್ನ ಗಣಿಸದೇ ಇದ್ದಿರಬಹುದು, ಅವರ ಆ ಪ್ರೀತಿಯನ್ನ ತಿರಸ್ಕಾರ ಮಾಡಿದ್ದಿರಬಹುದು. ಅದೀಗ ಅಂತಹ ಪ್ರೀತಿಯನ್ನ ಕೊಟ್ಟದ್ರ ಬಗ್ಗೆ ಅವರು ನಮಗೆ ಪ್ರೀತಿ ತೋರಿಸಿದ್ದ ನೆನಪಾದಾಗ, ಈಗಿನವರ ಪ್ರೀತಿಯಲ್ಲಿ ಎಷ್ಟು ಮೋಸ ಇದೆ ಅಂತ ಅಥವಾ ಎಷ್ಟು ಅವ್ಯವಸ್ಥೆ ಇದೆ ಅಂತ ಗೊತ್ತಾದಾಗ, ಆ ವ್ಯಕ್ತಿಯ ಆ ಜೊತೆಗಿನ ಸಂಬಂಧವೇ ಈಗ ಇರ್ಬೇಕಿತ್ತು, ಅದಿಲ್ಲ ಅಂತ ಅನ್ನೋದು ಅವರಿಗೆ ಒಂದು ಪ್ರಶ್ನೆಯಾಗಿ ಅಥವಾ ಆ ಒಂದು ಅಭಾವವಾಗಿ ಕಾಡುವುದನ್ನ ನಾವು ನೋಡ್ತೇವೆ. ಅಂದ್ರೆ ಮನುಷ್ಯನಿಗೆ ಯಾವುದರ ಯೋಗ ಆಗಬೇಕು, ಯಾವುದು ನನ್ನ ಜೊತೆಗೆ ಯಾವಾಗ್ಲೂ ಇರುತ್ತೋ ಅದರ ಯೋಗ ಆಗಬೇಕು. ಉಳಿದದ್ದೆಲ್ಲವುದರ ಬಗ್ಗೆನೂ ಗೌರವ ಇರ್ಬೇಕು. ಯಾಕೆಂದ್ರೆ ಭಗವಂತ ನಮಗೆ ಯೋಗ ಕೊಡುವುದು ಎಲ್ಲಾ ಸಂಬಂಧಗಳ ಮೂಲಕ. ಅದು ನಮಗೆ ಕೆಲವು ವಿಷಯದಲ್ಲಿ ಅವರಿಂದ ಅಪರಾಧ, ಅಪಕಾರ, ಅವ್ಯವಸ್ಥೆ ಉಂಟಾಗಿರಬಹುದು. ಆದ್ರೂ ಕೆಲವು ಸಂಬಂಧಗಳು ಅನಿವಾರ್ಯವಾಗಿ ನಮಗವ್ರು ಕೊಟ್ಟದ್ದನ್ನು ನಾವು ವಾಪಸ್ಸು ಸತಿ ನೀನು ಕೊಟ್ಟ ದೇಹವು ಬೇಡ ನನಗೆ ಅಂತ ಹೇಳಿ ಅಪ್ಪನ ಎದುರುಗಡೆ ಆ ದೇಹವನ್ನು ಯೋಗಾಗ್ನಿಯಿಂದ ತ್ಯಾಗ ಮಾಡುವಷ್ಟು ಶಕ್ತಿ ನಮಗಿಲ್ಲ. ಆ ಋಣ ಅಂತೂ ಇದ್ದೇ ಇರುತ್ತೆ. ಆದ್ರಿಂದಾಗಿ ಅವ್ರು ಎಷ್ಟೇ ನಮ್ಮನ್ನ ವಿರೋಧಿಸಿ ನಮ್ಮ ಬಗ್ಗೆ ಅಸಹ್ಯ ಪಟ್ಟರೂ ಕೂಡ, ಯಾವುದೋ ಒಂದು ಹಿಂದಿನ ಕಾಲದ ನಮ್ಮ ಜೊತೆಗಿನ ಅವರ ಒಡನಾಟ ಅಷ್ಟು, ನಾವು ಅವರನ್ನ ಕಾಡಿದ್ದು, ಬೇಡಿದ್ದು, ನೋಡಿದ್ದು ಇತ್ಯಾದಿಗಳು ಇರುವುದು, ಅದು ವಾಪಸ್ಸು ನಮಗೆ ಈ ಕಾಲದಲ್ಲಿ ಮತ್ತೆ ಮರಳಿ ಅದು ಸಂಬಂಧದಲ್ಲಿ ಯಾವುದೋ ಒಂದು ರೂಪದಿಂದ ತಮ್ಮನೋ, ಅಣ್ಣನೋ, ತಂಗಿಯೋ, ಅಕ್ಕನೋ, ತಾಯಿಯೋ, ತಂದೆಯೋ, ಗಂಡನೋ, ಮಕ್ಕಳೋ, ಹೆಂಡತಿಯೋ, ಯಾವುದೋ ಒಂದು ರೂಪದಿಂದ ನಿರಂತರ ಅದು ನಮ್ಮನ್ನ ಕಾಡ್ತಾ ಇರುತ್ತೆ. ಆದ್ರೆ ನಮಗದ ಸಂಬಂಧ ಈಗ ಬಂದಿದೆ ಅಂತಂದ್ಮೇಲೆ ಅದರಿಂದ ತಿದ್ಲಿಕ್ಕಾಗ್ಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಅದ್ರ ಜೊತೆಗೆ ಅಷ್ಟು ಕಾಲ ಕಳಿಬೇಕಾದ ಅನಿವಾರ್ಯತೆ ಇದ್ರೆ, ಬಿಟ್ಟು ಬದುಕುದಾದ್ರೆ ಬೇರೆ ಪ್ರಶ್ನೆ, ಅದು ದೂರ ಇರುವುದು ಅಂತ ಅಷ್ಟೇ. ಬಿಟ್ಟು ಬದುಕುದು ಅಂತಂದ್ರೆ ಕೆಲವು ಸಂಬಂಧಗಳು ಮತ್ತೆ ಮುಗಿದ ಮೇಲೂ ನಮ್ ಕೈಗೆ ಬರುತ್ತೆ. ಯಾವುದೋ ಒಂದು ಆ ಪಿತೃಕರ್ಮಗಳಾಗಿರ್ಬೋದು, ಅಥವಾ ಆ ಮನೆಯಲ್ಲಿ ನಡೆಸ್ತಾ ಇದ್ದಂತಹ ಯಾವುದೋ ಮನೆಯ ಕೌಟುಂಬಿಕ ವ್ಯವಸ್ಥೆಯ ಸಂಸ್ಕಾರಗಳು, ಅಥವಾ ಯಾವುದೋ ದೈವವನ್ನು ನಂಬಿದ್ದು, ದೇವತೆಗಳನ್ನ ಆರಾಧಿಸಿದ್ದು, ಅಥವಾ ಮಹಾಲಯಾದಿ ಶ್ರಾದ್ದ ಕರ್ಮಗಳು, ಏನೋ ಒಂದು ರೀತಿಯಿಂದ ಅದು ಮತ್ತೆ ನಮ್ಮನ್ನ ಆ ಮನೆಯಿಂದ ಇಲ್ಲಿಗೆ ಸಂಬಂಧವನ್ನ ಕಲ್ಪಿಸುತ್ತೆ. ನಾವು ಅದನ್ನ ಕೆಲವೊಂದು ಬಿಡ್ಬೇಕು ಅಂತಂದ್ರೂ ಬಿಡ್ಲಿಕ್ಕೆ ಆಗುದಿಲ್ಲ. ಬಿಟ್ಟೆನೆಂಬರೂ ಬಿಡದಿ ಮಾಯಿ ಅಂತ, ಅದು ಎಲ್ಲ ಕಾಲಕ್ಕೂ ಎಲ್ಲಾ ಮಂದಿಗೂ ಸಂಬಂಧ ಪಡುವಂತದ್ದು. ಹಾಗಾಗಿ ಭಗವಂತನ ನೆನಪು ನಮಗೆ ನಿರಂತರ ಇರಬೇಕಾದದ್ದು ಎಷ್ಟು ಆ ಅವಶ್ಯಕ ಅಂತಂದ್ರೆ, ನಮಗೆ ಈ ಬದುಕಿನಲ್ಲಿ ಬರುವ ಹೊಸ ಸಂಬಂಧಗಳೆಲ್ಲವೂ ಒಂದಲ್ಲ ಒಂದು ದಿವಸ ನಮ್ಮಿಂದ ಬಿಟ್ಟು ಹೋಗುವಂತದ್ದು ಅಂತ ನೆನಪಾಗ್ಬೇಕಾದ್ರೆ, ಬಿಟ್ಟು ಹೋಗದ ಒಂದು ಸಂಬಂಧದ ಬಗೆಗೆ
ನಮಗೆ ನಿರಂತರ ಕಾಳಜಿ ಮತ್ತು ಪ್ರೀತಿ ಮತ್ತು ವಿಶ್ವಾಸ ಅದರ ಸಂಬಂಧ ಇರಬೇಕು. ಸರಿ, ಆಯ್ತು. ಈ ತರದ ಸಂಬಂಧ ನಡೆಸುವುದಕ್ಕೆ ಯೋಗಯುಕ್ತನಾಗಬೇಕು ಅಂತ ನೀವು ಹೇಳಿದ್ರಿ. ನಾವು ಇಂಥ ಯೋಗ ಅಂದ್ರೆ ಏನು? ನಾನು ತುಂಬಾ ವೇದ ಓದ್ತೇನೆ, ಅದು ಒಂದು ಭಗವದ್ ಯೋಗ. ನಾನು ತುಂಬಾ ತಪಸ್ಸು ಮಾಡ್ತೇನೆ, ಅದು ಒಂದು ತುಂಬಾ ಯೋಗ. ನಾನು ತುಂಬಾ ಯಜ್ಞ ಯಾಗಾದಿ ಕರ್ಮಗಳಲ್ಲಿ, ಯಾಕೆಂದ್ರೆ ಕೃಷ್ಣ ಹಾಗೊಂದು ಹೇಳಿದ್ದಾನೆ, ನಿನಗೆ ಭಗವಂತನ ಚಿಂತನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಭಗವಂತನಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ತೊಡಗು. ಅಂದ್ರೆ ಆ, ಲೋಕದ ಕಾರ್ಯಭಾರ ಮಾಡುವಾಗ ಅದರಲ್ಲಿ ದೇವರ ನೆನಪು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ದೇವರ ಕೆಲಸ ಅಂತಾನೆ ಒಂದು ಮಾಡಿ ಅದ್ರಲ್ಲಿ ದೇವರ ನೆನಪು ಮಾಡ್ಕೋ. ಇಲ್ಲ ಅದೂ ನನಗಾಗುದಿಲ್ಲ ಅಂತಂದಾಗ ನಿನ್ನ ಸಾಮಾನ್ಯ ಊಟ ತಿಂಡಿ ನಿದ್ದೆ ನಿನ್ನ ಬಂಧುಗಳು ಬಾಂಧವರು ಅಂತ ಏನ್ ನೀನು ಯಾವುದು ಲೌಕಿಕ ಪ್ರಪಂಚ ಅಂತ ಭಾವಿಸಿದ್ಯೋ ಅದನ್ನೇ ನೀನು ದೇವರು ಕೊಟ್ಟ ಕೆಲಸ ಅಂತ ಭಾವಿಸಿ ಅದರಲ್ಲಿ ಹೆಚ್ಚು ಆಸಕ್ತನಾಗು ಅಂತ ಹೀಗೆ ಒಂದು ಮಜಲುಗಳನ್ನ ಕೃಷ್ಣ ಹಾಕಿಕೊಟ್ಟಿದ್ದಾನೆ. ಅಂದ್ರೆ ಆ ತರದ ಮಜಲುಗಳ ಬಗೆಗೆ ಒಂದು ದಾನ ಮಾಡಿದ್ದೇನೆ ಸಿಕ್ಕಾಪಟ್ಟೆ. ಅದು ದೇವರ ಕೆಲಸ ಅಲ್ವಾ? ಅಂದ್ರೆ ನನಗೆ ಅಷ್ಟು ದೇವರ ಬಗ್ಗೆ ಪ್ರಜ್ಞೆಯಿಂದ ನಾನು ಮಾಡಿದ್ದೇನೆ. ಯತ್ ಪುಣ್ಯ ಫಲಂ ಪ್ರತಿಷ್ಠಂ, ಅಂದ್ರೆ ದೇವರ ಕೆಲಸದಲ್ಲಿಯೇ ಇದ್ದೇನೆ. ಆದ್ರೆ ಹೀಗ್ ಮಾಡಿದ್ರೆ ಸಾಕಾ? ಆ ಪುಣ್ಯದಿಂದ ಏನಾಗುತ್ತೆ? ಅತ್ಯೈತಿ ತತ್ಸರ್ವಮಿದಂ ವಿದಿತ್ವ ಯೋಗೀ ಪರಂ ಸ್ಥಾನಮಪೈತಿ ಚಾದ್ಯಂ ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವ. ವೇದ ಓದಿದ್ದಾನೆ, ತುಂಬಾ ಮಂತ್ರಗಳನ್ನ ಬಾಯ್ ಹರ್ಟ್ ಮಾಡಿದ್ದಾನೆ, ನಿರಂತರ ಹೇಳ್ಕೊಳ್ತಾನೆ ಇರ್ತಾನೆ. ಆ ಮಂತ್ರಗಳ ಅರ್ಥವೂ ಗೊತ್ತಿದೆ ಅಂತ ಇಟ್ಕೊಳ್ಬೇಕಿದ್ರೆ. ಯಾಕಂದ್ರೆ ನಮ್ಮಲ್ಲಿ ಅಧ್ಯಯನ ಅಂತಂದ್ರೆ ಬಾಯ್ಪಾಠ ಮಾಡೋದಕ್ಕೆ ಅಧ್ಯಯನ ಅಂತ ಹೇಳುದೇ ಇಲ್ಲ. ಅಧ್ಯಯನ ಅಂತಂದ್ರೆ ಅಧಿಕೃತವಾದ ಪ್ರಯಾಣ. ಮಂತ್ರದ ಅಧಿಕೃತವಾದ ಪ್ರಯಾಣ ಅಂದ್ರೆ ಅರ್ಥ ಸಮೇತವೇ. ಆದ್ರೆ ವೇದ ತಿಳಿದಿದ್ದೇನೆ, ಆದ್ರೆ ಈ ದಾರಿಗಳ ಬಗ್ಗೆ ಗೊತ್ತಿಲ್ಲ, ನಾನು ಅದರ ಬಗ್ಗೆ ಗಮನಿಸ್ಲಿಲ್ಲ. ಅತ್ಯೇತಿ ತತ್ಸರ್ವಂ, ಭಗವಂತನ ಎಚ್ಚರ ಇಲ್ಲ ಮತ್ತು ಈ ದಾರಿ ಬಗ್ಗೆ ಗೊತ್ತಿಲ್ಲ. ವೇದ ಓದಿದ್ದೇನೆ, ನಂಗಾಗತ್ತಾ? ಸ್ವಲ್ಪ ಕಷ್ಟ ಅಂದ್ರು, ಇಲ್ಲ ಅಂದ್ರು. ಅಲ್ವ, ಯಜ್ಞಾದಿಗಳನ್ನು ಮಾಡಿದ್ದೇನೆ, ತುಂಬಾ ಯಜ್ಞಗಳಲ್ಲಿ ಆ ಪುಂಡರೀಕ ಯಾಗವನ್ನ ದುರ್ಯೋಧನ ಮಾಡಿದ ಹಾಗೆ ನಾನು ಎಲ್ಲರಿಗೂ ತಿಳಿಯುವ ಹಾಗೆ, ಎಲ್ಲರಿಗೂ ಗೊತ್ತಾಗುವ ಹಾಗೆ, ಎಲ್ಲರಿಗೂ ಅದರಿಂದ ಉಪಕಾರ ಆಗುವ ಹಾಗೆ ಲೋಕೋಪಕಾರಕವಾದಂತಹ ಕರ್ಮಗಳನ್ನು ನಾನು ಮಾಡಿದ್ದೇನೆ. ಕಷ್ಟ ಅಂದ್ರು. ತಪಸ್ಸು ಮಾಡಿದ್ದೇನೆ, ತುಂಬಾ ಘೋರವಾದ ತಪಸ್ಸು ಮಾಡಿದ್ದೇನೆ. ನಮ್ಮ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಇವರೆಲ್ಲ ನಾಚಬೇಕು ಅಂತ ತಪಸ್ಸು ಮಾಡಿದ್ದೇನೆ. ಇನ್ನು ದಾನ ಮಾಡಿದ್ದೇನೆ, ಬೇಕಾದಷ್ಟು ದಾನ ಮಾಡಿದ್ದೇನೆ. ಹ್ಮ್. ಅನೇಕ ಜನರ ಉಲ್ಲೇಖಗಳು ಬರ್ತವೆ ದಾನದ ಪ್ರಸಂಗಗಳು ಬಂದಾಗ. ಅಂದ್ರೆ ಕೈ ತುಂಬ ಎತ್ತಿ ದಾನ ಮಾಡಿದ್ದೇನೆ. ಆದ್ರೆ ಏನ್ ಮಾಡುದು, ಲೋಕದಲ್ಲಿ ಎಲ್ರೂ ಬಯಸ್ತಾರೆ, ಹಾಗೆ ನಾನು ಹೆಸರು ಹಾಕೊಂಡಿದ್ದೇನೆ. ಕೊಟ್ಟ ಮೇಲೆ ಹೆಸರು ಹಾಕೊಳ್ಳದೆ ಇದ್ರೆ ಹೇಗೆ? ನಾನು ಕೊಟ್ಟದ್ದು ಅಂತ ಗೊತ್ತಾಗದಿದ್ರೆ ಕೊಟ್ಟದ್ದಕ್ಕೇನು ಫಲ? ಅಷ್ಟು ದಾನಗಳು ಮಾಡಿದೆ, ಅದರಿಂದ ಪುಣ್ಯ ಫಲವೂ ಬಂದಿದೆ. ಈಗ ನೋಡಿ, ಈ ಎಲ್ಲ ವೇದಾಧ್ಯಯನ ಮಾಡಿದ್ದಕ್ಕೆ, ಯಜ್ಞ ಮಾಡಿದ್ದಕ್ಕೆ, ತಪಸ್ಸು ಮಾಡಿದ್ದಕ್ಕೆ, ದಾನ ಮಾಡಿದ್ದಕ್ಕೆ ಖಂಡಿತ ಪುಣ್ಯ ಫಲಂ ಪ್ರದಿಷ್ಟಂ. ದಿಷ್ಟ ಅಂದ್ರೆ ಅದೃಷ್ಟ ಅಂತ ಅರ್ಥ. ಪ್ರದಿಷ್ಟಂ, ಪುಣ್ಯಫಲ ಅನ್ನೋದು ಪ್ರ ಅನ್ನುವ ಪ್ರಕೃಷ್ಟವಾದ ಅದೃಷ್ಟದಿಂದ, ಭಗವತ್ ಶಕ್ತಿಯಿಂದ ಪುಣ್ಯಫಲಂ ಲಬ್ಧಂ ಅಂತ ಅರ್ಥ. ದ ಕೊಡಲ್ಪಟ್ಟಿದೆ. ಆದ್ರೆ ಆ ಎಲ್ಲ ಪುಣ್ಯ ಫಲವನ್ನ ಮೀರಿದ ಪುಣ್ಯ, ಅಂದ್ರೆ ಅದನ್ನು ಮಾಡಬಾರದು ಅಂತ ಅರ್ಥ ಅಲ್ಲ, ಅಥವಾ ಅದನ್ನು ಮಾಡುವುದರಿಂದ ಉಪಯೋಗ ಇಲ್ಲ ಅಂತ ಅರ್ಥ ಅಲ್ಲ. ಅದನ್ನು ಮಾಡಿದ ಜೊತೆಗೆ ಆ ಪುಣ್ಯವನ್ನು ಮೀರುವಂತಹ ಪುಣ್ಯ ಯಾವುದು ಅಂದ್ರೆ ಇದಂ ಸರ್ವಂ ವಿದಿತ್ವ. ಇದಂ ಸರ್ವಂ ಅಂದ್ರೆ ಈ ಅಗ್ನಿ, ಜ್ಯೋತಿ, ಅಹಸ್ಸು, ಶುಕ್ಲ, ಷಣ್ಮಾಸ, ದಕ್ಷಿಣಾಯನ, ಇದು ಯಾವ ದಾರಿ, ಇಲ್ಲಿ ಹೇಗೆ ಸಾಗಬೇಕು, ಮತ್ತೆ ಇಲ್ಲಿ ಭಗವಂತ ಹೇಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ, ಪ್ರಯಾಣ ಕಾಲದ ಪರಮ ಉದ್ದೇಶ ಏನು, ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂತಮೇವೈತಿ ಕೌಂತೆಯ. ಅದರಾಗಿ ಮದ್ಯೋಗಿ ಭವ ಅರ್ಜುನ, ನನ್ನನ್ನೇ ನಿರಂತರವಾಗಿ ಚಿಂತಿಸು. ಮತ್ಕರ್ಮ ಪರಮೋ ಭವ ಯೋಗಯುಕ್ತೋ ಭವ ಅರ್ಜುನ. ನನ್ನ ನೆನಪು ನಿನಗೆ ನಿರಂತರ ಇರಬೇಕು. ಇದು ಇದ್ರೆ ಈ ಎಲ್ಲಾ ಪುಣ್ಯದಿಂದ ಮೀರಿದ ಪುಣ್ಯವನ್ನ ಅವನು ಪಡೆದು ಪರಂ ಸ್ಥಾನಂ ಉಪೈತಿ, ಆದ್ಯಂ, ಎಲ್ಲರಿಗಿಂತ ಮೊದಲೇ ಅವನು ಆ ಸ್ಥಾನವನ್ನ ಪಡೆಯುವುದು ಸಾಧ್ಯ ಆಗುತ್ತೆ. ಈ ಚಿಂತನೆ ಇಲ್ಲದೆ ಹೋದ್ರೆ, ಈ ಅಭಿಪ್ರಾಯ ಭಗವಂತನ ನಿರಂತರ ಎಚ್ಚರ ಇರಬೇಕು ಜೀವನದ ಪೂರ್ತಿ,
ಯಾಗ ಮಾಡುವಾಗ್ಲೂ ಅವನು ಎಚ್ಚರ ಬರಬೇಕು. ವೇದಾಧ್ಯಯನ ಮಾಡುವಾಗ್ಲೂ ಅವನೇ ಅದರ ಅರ್ಥ, ಪರಮಾರ್ಥ ಅವನೇ. ಲೋಕದ ಬಗ್ಗೆ ಹೇಳಬಹುದು, ತುಂಬಾ ವಿಜ್ಞಾನದ ಬಗ್ಗೆ ಹೇಳಬಹುದು, ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಹೇಳಬಹುದು, ಧರ್ಮಾಧರ್ಮಗಳ ವಿವೇಚನೆ ಬಗ್ಗೆ ಮಾತಾಡಬಹುದು, ರಾಜನೀತಿಗಳ ಬಗ್ಗೆ ವೇದ ಮಾತಾಡಬಹುದು, ಅಥವಾ ಮಹಾಭಾರತ ರಾಮಾಯಣ ಪುರಾಣಾದಿಗಳಲ್ಲಿ ಲೋಕದ ಬಗ್ಗೆ ನಮಗೆ ಚೆನ್ನಾಗಿ ಮನಃಶಾಸ್ತ್ರ ಅಂದ್ರೆ ಏನು, ಪ್ರಾಣಿಶಾಸ್ತ್ರ ಅಂದ್ರೆ ಏನು, ಗಣಿತದ ಲೆಕ್ಕಾಚಾರ ಹೇಗಿರುತ್ತೆ, ಶಿಲ್ಪಕಲೆಯ ಬಗ್ಗೆ ಅದರ ಸೌಂದರ್ಯವನ್ನು ಹೇಗೆ ಪರಿಚಯಿಸುತ್ತೆ, ಸಂಗೀತದ ಬಗ್ಗೆ ಅದರ ಆಳ ಅಗಲವನ್ನು ಅದು ಕೂಡ ಎಷ್ಟೋ ಸರ್ತಿ ಮಾತನಾಡುತ್ತೆ, ಮೂರ್ಛನ ಬರುವಂತಹ ರೀತಿಯ ವೈಶಿಷ್ಟ್ಯವನ್ನೆಲ್ಲ ಅದು ಪರಿಚಯಿಸಿಕೊಡುತ್ತೆ. ಇದೆಲ್ಲ ಇದ್ದಾಗಲೂ ಕೂಡ ಅದರಲ್ಲಿ ಭಗವಂತನ ಸ್ಪರ್ಶ ಇಲ್ಲದೆ ಹೋದ್ರೆ, ಆ ಸರ್ವವನ್ನೂ ತುಂಬಿಕೊಂಡಿರುವ ಭಗವಂತನಿಂದಾಗಿ ಈ ಜಗತ್ತಿನಲ್ಲಿ ಎಲ್ಲಾ ತರದ ಅಸ್ತಿತ್ವಕ್ಕೆ ಅರ್ಥ ಬರುತ್ತೆ ಅನ್ನುವುದು ಅವನಿಗೆ ಗೊತ್ತಾದಾಗಲೇ, ಆ ನೆನಪು ನಿರಂತರ ಆ ದೇವತೆಗಳು ಪ್ರಯಾಣ ಕಾಲದಲ್ಲಿ ಹೇಗೆ ನಮ್ಮ ಜೊತೆಗಿರ್ತಾರೆ ಅಂತ ಅನ್ನೋದು ಗೊತ್ತಾದಾಗಲೇ ಆ ಎಲ್ಲ ಪುಣ್ಯ ಫಲಕ್ಕೂ ಅರ್ಥ ಬರುತ್ತೆ. ಅದು ಇದ್ದು ಕೂಡ ಈ ಕೊನೆಯ ಕಾಲದ ಪ್ರಯಾಣದ ಪರಿಚಯ ಇಲ್ಲದೆ ಹೋದಾಗ ಅವನಿಗೆ ಅದು ಅತ್ಯೇತಿ, ಅದನ್ನು ಮೀರಿ ನಿಲ್ಲತ್ತೆ. ಆ ಎಲ್ಲ ಪುಣ್ಯ ಫಲವನ್ನು ಮೀರಿದ ಪುಣ್ಯ ಫಲ ಈ ಕರ್ಮಾಂಗದ ಈ ತರದ ಅನುಸಂಧಾನದಲ್ಲಿ ಇರುವುದು ಸಾಧ್ಯ ಹೊರತು ಅದನ್ನು ಬಿಟ್ರೆ ಅಷ್ಟು ಕೆಲಸಗಳಿಗೂ ಪೂರ್ಣತೆಯನ್ನು ಸಂಪಾದಿಸುವುದು ಸಾಧ್ಯ ಇಲ್ಲ. ಹಾಗಾಗಿ ಯೋಗಿ ಪರಂ ಸ್ಥಾನಮುಪೈತಿ, ಪರಂ ಉತ್ತಮವಾದ ಸ್ಥಾನವನ್ನ ಉಪಏತಿ, ಹತ್ತಿರ ಹೋಗ್ತಾನೆ, ಉತ್ಕೃಷ್ಟವಾದದ್ದನ್ನೇ ಪಡೀತಾನೆ, ಮತ್ತೆ ಕೆಳಗೆ ಬರ್ಲಿಕ್ಕಿಲ್ಲ ಅನ್ನುವ ಹಾಗೆ ಎತ್ತರಕ್ಕೆ ಏರ್ತಾನೆ ಅನ್ನೋದು ಒಟ್ಟು ಈ ಶ್ಲೋಕದ ತಾತ್ಪರ್ಯ. ಈ ಕೆಳಗಡೆ ತಾತ್ಪರ್ಯ ಸ್ವಲ್ಪ ಇರ್ಬೇಕು. ನೆಕ್ಸ್ಟ್ ಪೇಜ್ಗೆ ಹೋಗೋಣ, ಅಂದ್ರೆ ಕೊನೆಯ ಸಾಲು ಹೋಗಿ ನೆಕ್ಸ್ಟ್ ಪೇಜ್ ಹೋಗೋಣ. ಮಾರ್ಗೋ, ಒಂದು ನಿಮಿಷ, ಚೂರು ಹಿಂದೆ ಇದೆ. ಮಾರ್ಗೋ ಬ್ರಹ್ಮಚ ಯಃ ಪಶ್ಯೇತ್, ಬ್ರಹ್ಮಚ ಮಾರ್ಗೌ, ಎರಡು ಮಾರ್ಗವು ಯಾವುದು? ಶುಕ್ಲ ಮಾರ್ಗ, ಕೃಷ್ಣ ಮಾರ್ಗ ಅಂತ ಎರಡು ಹೇಳ್ಬೋದು, ಅಥವಾ ಅದನ್ನ ಪಿತೃಯಾನ ದೇವಯಾನ ಅಂತ ಹೇಳ್ಬೋದು, ಉತ್ತರಾಯಣ ದಕ್ಷಿಣಾಯನ ಅಂತ ಹೇಳ್ಬೋದು. ಒಟ್ಟು ಎರಡು ಮಾರ್ಗಗಳೇನೆ. ಹಿತೇ ಶ್ರುತಿ ಪಾರ್ಥಜಾನನ್ ಶುಕ್ಲ ಕೃಷ್ಣೇ ಗತಿ ಹ್ಯೇತೆ ಜಗತಃ ಶಾಶ್ವತೆ ಮತೆ. ಇದೆರಡು ಶಾಶ್ವತವಾದ ದಾರಿಗಳು. ಈ ಎರಡು ಮಾರ್ಗವು ಮಾರ್ಗದ ದಾರಿಯಲ್ಲಿ ಬ್ರಹ್ಮಚ ಯಃ ಪಶ್ಯೇತ್, ಆ ದಾರಿಯಲ್ಲಿ ಪರಮಾತ್ಮನೇ ನಮ್ಮನ್ನ ಕರೆದೊಯ್ಯುವವನು ಅಂತ ಯಾರು ತಿಳ್ಕೊಳ್ತಾನೋ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಈ ಮಾತು ಬಂತು. ಇದೇನು ಅರ್ಧ ಶ್ಲೋಕ ಇದೆ. ಮಾರ್ಗವು ಬ್ರಹ್ಮಚ ಯಃ ಪಶ್ಯೇತ್, ಮುಂದೆ ಅಷ್ಟೇ ಇರುದು ಅದು. ಸರಿ. ಬ್ರಹ್ಮಚ ಮಾರ್ಗವು ಯಃ ಪಶ್ಯೇತ್, ಈ ದಾರಿಯಲ್ಲಿ ಪರಮಾತ್ಮ ಕರೆದೊಯ್ಯುವ ಈ ದಾರಿಯಲ್ಲಿ ಈ ಎರಡೂ ಮಾರ್ಗಗಳಲ್ಲೂ ಬ್ರಹ್ಮನನ್ನೇ ಪಡಿಲಿಕ್ಕಾಗುದು. ಅಂದ್ರೆ ಒಂದು ಮರಳಿ ಬಂದು ಮತ್ತೊಮ್ಮೆ ಹೋಗ್ಬೇಕಾಗತ್ತೆ, ಇನ್ನೊಂದು ಮರಳಿ ಬರದಂತೆ ಒಂದು ಕೊನೆಯ, ಅಂದ್ರೆ ಈ ಚಾಂದ್ರಮಸ ಜ್ಯೋತಿಯಲ್ಲಿ ಸಾಗಿ 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 ಒಂದ್ ಸರ್ತಿ ಅವರು ಬೆಳಕಿನ ದಾರಿಯಲ್ಲಿ ಸಾಕ್ತಾರೆ. ದೇವತೆಗಳು ಯಾವಾಗ್ಲೂ ಬೆಳಕೆ, ಆದ್ರೆ ಈ ಬೆಳಕು ಶಾಶ್ವತ ಬೆಳಕಿನ ಹತ್ರ ಕರ್ಕೊಂಡು ಹೋಗುತ್ತೆ. ಇನ್ನೊಂದು ಬೆಳಕು ಮತ್ತೆ ಆ ಬೆಳಕಿನ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಮುಂಚೆ ಕೆಲವೆಲ್ಲ ಅನುಭವಿಸ್ಲಿಕ್ಕಿದ್ದ ಕತ್ತಲೆಯನ್ನ ಮುಗಿಸಿಕೊಂಡು ಹೋಗೋಣ ಅಂತ ವಾಪಸ್ ಕರ್ಕೊಂಡು ಬರುತ್ತೆ. ಶ್ರುತಿ ಜ್ಞಾತ್ವಾತು ಸೋಪಾಯೇ ಅನುಷ್ಠಾಯ ಚ ಸಾಧನಂ ನ ಕಂಚಿನ್ ಮೋಹಮಾಪ್ನೋತಿ ನ ಚಾನ್ಯ ತತ್ರ ವೈಗತಿ ಅನ್ಯಾಗತಿ ತತ್ರ ನ. ಈ ಚಿಂತನೆ ಮಾಡದೇ ಇದ್ರೆ, ಈ ಎರಡು ದಾರಿಗಳ ಬಗ್ಗೆ, ದಾರಿಯಲ್ಲಿರುವ ದೇವತಾ ಶಕ್ತಿಗಳ ಬಗ್ಗೆ ತಿಳಿಯದೇ ಇದ್ರೆ ಅವನಿಗೆ ಯಾವತ್ತೂ ಉತ್ಕ್ರಾಂತಿಯ ಗತಿ ಇಲ್ವೇ ಇಲ್ಲ, ಅವನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನ ಕಶ್ಚಿತ್ ಮೋಹಮಾಪ್ನೋತಿ, ಆದ್ರೆ ಇದನ್ನು ತಿಳಿದವನು ಯಾವತ್ತೂ ಕೂಡ ಮತ್ತೆ ವಾಪಸ್ಸು ಅವ್ಯವಸ್ಥೆಯ ಕೊಂಪೆಯಲ್ಲಿ ಬೀಳುವುದಿಲ್ಲ. ಅವನಿಗೆ ಗೊತ್ತಿದ್ದೇ ಪ್ರಾರಬ್ಧವನ್ನು ಅನುಭವಿಸಿ ಎಚ್ಚರದಿಂದ ಆ ಅನುಭವಗಳನ್ನ ಪಡ್ಕೊಂಡು ಭಗವಂತನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅವನ ಅನುಗ್ರಹವನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಶ್ರುತಿ ಜ್ಞಾತ್ವ, ಈ ಎರಡು ದಾರಿಗಳನ್ನು ಚೆನ್ನಾಗಿ ತಿಳಿದು, ಸೋಪಾಯೇ ಯೋಗ ಅಂತ ಅರ್ಥ, ಉಪಾಯೇನ ಸಹ ಅನುಷ್ಠಾಯ, ಉಪಾಯದೊಂದಿಗೆ ಕೂಡಿ, ಯಾವುದು? ಭಗವಂತ ನಿರಂತರ ಪ್ರಜ್ಞೆ, ಯೋಗ, ಅವನ ಸಂಬಂಧ, ಅದು ಜ್ಞಾನದ ಸಂಬಂಧ, ಚಟುವಟಿಕೆಗಳ ಸಂಬಂಧ. ನಮಗೆ ಕೊಟ್ಟಂತಹ ಕರ್ತವ್ಯವನ್ನ, ನಮಗೆ ಕೊಟ್ಟಿರುವ ಆದೇಶವನ್ನ
ನಿಷ್ಠೆಯಿಂದ ಸಾಧ್ಯವಾದಷ್ಟು ಪಾಲನೆ ಮಾಡ್ತಾ ಅದೇ ಅವನ ಪೂಜೆ ಅಂತ ಒಪ್ಪಿಸ್ತಾ ಹೋಗುವಂಥದ್ದನ್ನ ಅನುಷ್ಠಾಯ ನಡೆಸಿ ಅದು ಸಾಧನೆ ಆಗತ್ತೆ. ನ ಕಂಚಿತ್ ಮೋಹಮಾಪ್ನೋತಿ ಸಾಧನಂ ಯಹ ಅನುಷ್ಠಾಯ ಸಾಧನಂ ಚ ಅನುಷ್ಠಾಯ ನ ಕಶ್ಚಿತ್ ಯಾವೊಬ್ಬನು ಕೂಡ ಮೋಹಮಾಪ್ನೋತಿ ಯಾವೊಬ್ಬನು ಕೂಡ ವಿಚಿತ್ರವಾದ ಈ ಸಂಸಾರದ ಸಂಕೋಲೆಯಲ್ಲಿ ಮತ್ತೆ ಸಿಲುಕಿ ಬೀಳಲ್ಲ. ಆದ್ರೆ ಈ ದಾರಿ ಬಿಟ್ಟು ಮೋಹದಿಂದ ಜಾರಿಕೊಳ್ಳಿಕ್ಕೆ, ಈ ಚಕ್ರದಿಂದ ಪಾರಾಗ್ಲಿಕ್ಕೆ ನಚಾನ್ಯ ಗತಿರತ್ರವೈ ನಚಾನ್ಯ ಗತಿಹಿ ಇದಕ್ಕಿಂತ ಬೇರೆ ಗತಿ ಇನ್ನೊಂದು ದಾರಿ ನಿಮಗೆ ಹುಡುಕ್ಲಿಕ್ಕೆ ಸಿಗಲ್ಲ. ಎರಡೇ ದಾರಿ. ಅದನ್ನ ಶೇಷ ಮಾರ್ಗ, ಗರುಡ ಮಾರ್ಗ, ಅದಕ್ಕೆ ಮಾರ್ಗವು ಅನ್ನುವ ಶಬ್ದವನ್ನ ಬಳಸಿದ್ರು. ಮಾರ್ಗವು ಬ್ರಹ್ಮಚಯ ಪಶ್ಯೇತ್ ಅನ್ನುವಲ್ಲಿ ಗರುಡ ಮಾರ್ಗ, ಶೇಷ ಮಾರ್ಗ ಅಂತ ಹೀಗೆ ಅದರ ಚಿಂತನೆಯನ್ನು ಕೂಡ ಮತ್ತೆ ಉತ್ಕ್ರಾಂತಿ ಪಾದದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಬ್ರಹ್ಮಸೂತ್ರವನ್ನ ನಾವು ಓದುವ ಭಾಷ್ಯದ ಹಿನ್ನೆಲೆಯಲ್ಲಿ ಅನೇಕ ಸಂಗತಿಗಳನ್ನ ಅಲ್ಲೂ ಕೂಡ ಈ ವಿಷಯದಲ್ಲಿ ಚರ್ಚೆ ಬಂದಿದೆ. ಅದನ್ನು ಕೂಡ ನಾವು ನೋಡ್ಬೇಕಾದದ್ದೇ. ನೋಡದೆ ಹೋದ್ರೆ ಈ ಕೆಲವೆಲ್ಲ ಸಂಗತಿಗಳು ಅಲ್ಲಿ ವಿಸ್ತಾರಗೊಂಡಿದೆ. ಅದು ಉತ್ಕ್ರಾಂತಿ ಪಾದ ಅಂತಾನೆ ಒಂದು ಭಾಗ ಇದೆ. ಅದನ್ನು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದರಿಂದಾಗಿ ಯಾವೊಬ್ಬನೂ ಕೂಡ ಈ ರೀತಿಯ ಮೋಕ್ಷವನ್ನ ಅನುಭವಿಸ್ಬೇಕು ಅಂದ್ರೆ ಅವನು ಜಗತ್ತಿನ ಎಲ್ಲಾ ಸಂಗತಿಗಳಲ್ಲಿ ಬರಬಹುದಾದಂತಹ ಏರಿಳಿತಗಳನ್ನ ಅರಿತುಕೊಂಡಿರ್ಬೇಕು. ಆಗ ಭಗವಂತನ ಎಚ್ಚರ ಅವನಿಗೆ ತಪ್ಪುವುದಿಲ್ಲ. ಎಚ್ಚರ ತಪ್ಪದಂತಹ ಅನುಷ್ಠಾನವನ್ನ ಮಾಡಿ ಅವನು ಜಾರದಂತಹ ಗಟ್ಟಿತನವನ್ನ ಹೊಂದುತ್ತಾನೆ. ಈ ಜಾರದಂತಹ ಉಪಾಯವನ್ನ ಯಾರು ಅನುಷ್ಠಾನಕ್ಕೆ ತಂದ್ಕೊಳ್ತಾನೋ ಅವನು ಮಾತ್ರ ಬದುಕ್ತಾನೆ, ಬಚಾವಾಗ್ತಾನೆ. ಬಿಟ್ರೆ ನಾಣ್ಯ ಗತಿ, ಇದು ಬಿಟ್ಟು ಬೇರೆ ಗತಿ ಇಲ್ಲ. ಮುಂದೆ ಹೋಗೋಣ. ಇತಿ ಶ್ರೀಮದಾನಂದ ತೀರ್ಥಭಗವತ್ಪಾದಾಚಾರ್ಯ ವಿರಚಿತೆ ಗೀತಾಭಾಷ್ಯೆ ಗೀತಾ ತಾತ್ಪರ್ಯೇ. ನಾವ್ ಯಾಕೆ ಅವ್ಯವಸ್ಥೆ ಆಯ್ತು ಅಂದ್ರೆ ನಾವಿಷ್ಟೊತ್ತು ನೋಡಿದ್ದು ಭಾಷ್ಯ. ಕೆಳಗೆ ಹೋಗೋಣ. ಈ ಸಾಲಿನ ಕೊನೆಯ ಪೇಜಿಗೆ ಕೊನೆಯ ಲೈನಿಗೆ ಹೋಗೋಣ. ಅಲ್ಲಿ ತಾತ್ಪರ್ಯದಲ್ಲಿ ಒಂದಿಷ್ಟಿದೆ. ಇದು ಅದೇ ಅನ್ಕೊಂಡೆ. ಅರ್ಧ ಶ್ಲೋಕ ಹೆಂಗ್ ಬಂತಲ್ಲಿ? ಮಾರ್ಗವು ಬ್ರಹ್ಮಚ ಯಃ ಪಶ್ಯೇತ್ ಸಾಕ್ಷಾದೇವ ಅಪರೋಕ್ಷತಃ ಸರ್ವಪುಣ್ಯಾತಿಗೋ ಮುಹ್ಯನ್ ಯಾತ್ಯಸೋ ಬ್ರಹ್ಮ ತತ್ಪರಂ ಇತಿ. ಅದೇ ಶ್ಲೋಕದ ಕಂಟಿನ್ಯೂಷನ್. ಮಾರ್ಗವು ಎರಡು ಮಾರ್ಗಗಳನ್ನ ಬ್ರಹ್ಮಚ ಯಃ ಪಶ್ಯೇತ್ ಮಾರ್ಗವನ್ನು ಕಂಡು ಪರಮಾತ್ಮನ ಎಚ್ಚರವನ್ನು ಯಾರು ನಿರಂತರ ಇಟ್ಕೊಂಡಿರ್ತಾನೆ, ಸಾಕ್ಷಾದೇವ ಅವನು ನೇರವಾಗಿ ಅಂದ್ರೆ ಇಂಡೈರೆಕ್ಟ್ ಆಗಿ ಅಲ್ಲ ಅಂತ. ಸರ್ವ ಪುಣ್ಯಾತಿಗೋ ಈಗ ಲೋಕದಲ್ಲಿ ವೇದದಿಂದ, ಅಧ್ಯಯನದಿಂದ, ಪಾರಾಯಣದಿಂದ, ತಪಸ್ಸಿನಿಂದ, ದಾನದಿಂದ, ಇನ್ನೇನೇನು ಕರ್ಮಾಂಗಗಳಿಂದ ಅವನು ಪುಣ್ಯವನ್ನ ಸಂಪಾದಿಸಿದ್ದ ಆ ಎಲ್ಲ ಪುಣ್ಯವನ್ನ ಮೀರಿದ ಪುಣ್ಯ ಈ ಯೋಗಗಳ ಬಗ್ಗೆ ತಿಳಿದಾಗ, ಈ ದಾರಿಯ ಬಗ್ಗೆ ತಿಳಿದಾಗ, ಈ ಶಾಸ್ತ್ರದ ಬಗ್ಗೆ ಅರಿತಾಗ ಅವನಿಗೆ ಉಂಟಾಗುತ್ತೆ. ಪುಣ್ಯಾತಿಗ ಈ ಲೋಕದಲ್ಲಿ ಮಾಡುವಂತಹ ಎಲ್ಲರೂ ಮಾಡುವಂತಹ ಕರ್ಮಾಂಗಗಳು ಬೇಕದು. ಅದು ಭಗವಂತನ ಪ್ರಜ್ಞೆಯಿಂದ ಕೂಡಿದ್ದಾಗ ಅದಕ್ಕೊಂದು ವಿಶಿಷ್ಟವಾದ ಫಲ ಇದ್ದೇ ಇದೆ. ಆದ್ರೆ ಈ ಜ್ಞಾನ ಇಲ್ಲದೆ ಹೋದಾಗ ಅದು ಸಣ್ಣ ಪುಣ್ಯ ಆಗತ್ತೆ. ಸರ್ವ ಪುಣ್ಯಾತಿಗ ಆ ಎಲ್ಲ ಪುಣ್ಯವನ್ನ ಮೀರಿದವನಾಗ. ಯಾಕೆಂದ್ರೆ ಈ ವೇದಾಧ್ಯಯನ ಅಥವಾ ಉಳಿದ ಯಾವುದೇ ಚಿಂತನೆಗಳ ಪುಣ್ಯದಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದ್ ಸರ್ತಿ ಮರಳಿ